ಕ್ರೈಸ್ಟಿಯನ್ ಶಿಕ್ಷಣ ಸಂಸ್ಥೆಗಳಲ್ಲಿ ಕಳೆದ 16 ವರ್ಷಗಳಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಮೂಲ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಪತ್ರಿಕೋದ್ಯಮದ ಬಗ್ಗೆ ಅರಿವನ್ನು ಮೂಡಿಸುವಂತದ್ದು ಮತ್ತು ಪತ್ರಕರ್ತರಿ ಸಮಾಜಕ್ಕಾಗಿ ದುಡಿಯುವಂತ ಪತ್ರಕರ್ತರನ್ನ ಗುರುತಿಸುವಂತಹ ಒಂದು ಕಾರ್ಯ ಈ ಸಂಸ್ಥೆಯಲ್ಲಿ ಸದಾ ನಡೀತಾ ಬಂದಿರುವಂತದ್ದು. ಅದೇ ರೀತಿ ಈ ವರ್ಷ ಕೂಡ ಈ ಪತ್ರಿಕಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವವರು ಶ್ರೀಯುತ ರಾಧಾಕೃಷ್ಣ ತೋಳಿಕಾನ್ ಅವರು, ಜನಬಿಂಬ ಎನ್ನುವಂತ ಕಾರ್ಯಕ್ರಮದಿಂದ ಪತ್ರಿಕೆಯ ಸ್ಥಾಪಕರು, ಈಗ ಕೃಷಿಬಿಂಬ ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವವರು ನಮ್ಮ ಸಂಸ್ಥೆಯ ಕ್ರೈಸ್ಟಿಯನ್ ಎಜುಕೇಶನ್ ಟ್ರಸ್ಟ್ ನ ಸದಸ್ಯರು ಹಾಗೂ ನಮ್ಮ ಸಂಸ್ಥೆಯ ಶೈಕ್ಷಣಿಕ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಅವರು. ಹಾಗೆ ಅತಿಥಿಗಳಾಗಿ ನಮ್ಮ ಜೊತೆಗೆ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾಗಿರುವ ಶ್ರೀ ಡೊಮಿನಿಕ್ ಅಂದ್ರಾಡೆ ಸರ್, ಪ್ರಾಥಮಿಕ ವಿಭಾಗದ ರೋಡಾಲ್ಫ್ ಕಿಶೋರ್ ಡೋಬರ್ ಸರ್, ಹಾಗೆ ಪದವಿ ಪೂರ್ವ ವಿಭಾಗದ ಉಪಪ್ರಾಚಾರ್ಯರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ಸರ್, ಹಾಗೆ ನಮ್ಮ ಆಡಳಿತಾಧಿಕಾರಿಗಳಾಗಿರುವ ವಿನಯ್ ಕುಮಾರ್ ಅವರು. ಅದರ ಜೊತೆಗೆ ಪ್ರತಿ ವರ್ಷ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಳ್ತಾ ಇದ್ದೇವೆ. ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಕರೆದು ಗುರುತಿಸುವಂತ ಒಂದು ಕಾರ್ಯಕ್ರಮ, ಒಂದು ಗೌರವ ಸಲ್ಲಿಸುವಂತ ಕಾರ್ಯಕ್ರಮ. ಈ ವರ್ಷ ಈ ಗೌರವಕ್ಕೆ ಪಾತ್ರರಾದವರು ಶ್ರೀಯುತ ಕೆ ಮೊಹಮ್ಮದ್ ಖಲೀಲ್ ಸರ್, ಹಿರಿಯ ಪತ್ರಕರ್ತರು ಮತ್ತು ಛಾಯಾಗ್ರಾಹಕರು, ವಿ4 ವಾಹಿನಿ. ತಮ್ಮೆಲ್ಲರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಜೀವನ ಹಗಲು ರಾತ್ರಿ ಎನ್ನದೇ ಒಂದೊಂದ್ಸಲ ಊಟ ತಿಂಡಿಯ ಪರಿವೆಯೂ ಇಲ್ಲದೆ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿ. ಇಂತಹ ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ ದುಡಿತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನ ಅವರಿಗಾಗಿ ಮೀಸಲಿಡುತ್ತಾ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ, ಭಗವಂತನ ಒಂದು ಕರುಣೆ ದಯೆ ನಮ್ಮ ಮೇಲೆ ಇರಲಿ ಎನ್ನುವಂತಹ ಸದಾಶಯದೊಂದಿಗೆ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನಮ್ಮ ದ್ವಿತೀಯ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಕಾರ್ಯಕ್ರಮದಲ್ಲಿ ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಶರೀಫ್ ಅವರು ಪಾಲ್ಗೊಳ್ಳಬೇಕಾಗಿತ್ತು. ಅವರೇ ಕಾರ್ಯನಿಮಿತ್ತ ಬೇರೆ ಜಿಲ್ಲೆಗೆ ಹೋದಂತ ಸಂದರ್ಭದಲ್ಲಿ ಮಳೆಯ ಅಡಚಣೆಯಿಂದಾಗಿ ಅವರಿಗೆ ಬರಲು ಸಾಧ್ಯವಾಗಿಲ್ಲ ಅಂತ ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳನ್ನ ಸ್ವಾಗತಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ. ಈ ಒಂದು ಕಾರ್ಯವನ್ನ ನಡೆಸಿಕೊಡಬೇಕಾಗಿ ನಮ್ಮ ಸಂಸ್ಥೆಯ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿರುವ ಶ್ರೀಯುತ ದೀಪಕ್ ಸರ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಕ್ರೈಸ್ಟಿಯನ್ ಪದವಿ ಪೂರ್ವ ಕಾಲೇಜು ಕಾರ್ಕಳ ಇದರ ಆಶಯದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಪತ್ರಿಕಾ ದಿನಾಚರಣಾ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕ್ರೈಸ್ಟಿಯನ್ ಎಜುಕೇಶನ್ ಟ್ರಸ್ಟ್ ನ ಸದಸ್ಯರು ಆಗಿರುವ ಹಾಗೂ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು ಆಗಿರುವ ಡಾಕ್ಟರ್ ಪೀಟರ್ ಫೆರ್ನಾಂಡಿಸ್ ಇವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಹಿಮೇಶ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಹಿರಿಯ ಪತ್ರಕರ್ತರು ಹಾಗೂ ಪ್ರಸ್ತುತ ಕೃಷಿಬಿಂಬ ಪತ್ರಿಕೆಯ ಸಂಪಾದಕರು ಆಗಿರುವ ಶ್ರೀಯುತ ರಾಧಾಕೃಷ್ಣ ತೋಳಿಕಾನ್ ಇವರಿಗೆ ಇಂದಿನ ಕಾರ್ಯಕ್ರಮಕ್ಕೆ
ಶಿಕ್ಷಣ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಪವನ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಗೂ ಪತ್ರಿಕಾ ದಿನಾಚರಣಾ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಲಿರುವ ಶ್ರೀಯುತ ಕೆ ಮೊಹಮ್ಮದ್ ಖಲೀಲ್ ಹಿರಿಯ ಪತ್ರಕರ್ತರು ಹಾಗೂ ಪ್ರಸಿದ್ಧ ಛಾಯಾಗ್ರಾಹಕರು ಆಗಿರುತ್ತಾರೆ. ಪ್ರಸ್ತುತ V4 ವಾಹಿನಿಯಲ್ಲಿ ತಮ್ಮ ಸೇವೆಯನ್ನ ನೀಡುತ್ತಿದ್ದಾರೆ. ಇವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಇವರಿಗೆ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಅನಿರುದ್ಧ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾರೆ. ಅದೇ ರೀತಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕ್ರೈಸ್ಟ್ ಕಿಂಗ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ಡೊಮಿನಿಕ್ ಅಂದ್ರಾದೆ ಹಾಗೂ ಕ್ರೈಸ್ಟ್ ಕಿಂಗ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ರೊಡಾಲ್ಫ್ ಕಿಶೋರ್ ಲೋಬು ಹಾಗೂ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಚಾರ್ಯರಾದಂತಹ ಡಾಕ್ಟರ್ ಪ್ರಕಾಶ್ ಭಟ್ ಹಾಗೂ ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವ ಶ್ರೀಯುತ ವಿನಯ್ ಕುಮಾರ್ ಇವರೆಲ್ಲರಿಗೂ ಕೂಡ ಒಂದೇ ಮಾತಿನ ಮೂಲಕ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿವಿಧ ಪತ್ರಿಕೆಗಳ ಪತ್ರಕರ್ತರಿಗೆ, ವಿವಿಧ ವಾಹಿನಿಗಳ ವರದಿಗಾರರಿಗೆ, ಛಾಯಾಗ್ರಾಹಕರಿಗೆ ಹಾಗೂ ವೆಬ್ ಮಾಧ್ಯಮಗಳ ಸಂಸ್ಥಾಪಕರಿಗೆ ಹಾಗೂ ವರದಿಗಾರರಿಗೆ ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಬೋಧಕ ಹಾಗೂ ಬೋಧಕೇತರ ಸಹ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಕೂಡ ಒಂದೇ ಮಾತಿನ ಮೂಲಕ ಸ್ವಾಗತವನ್ನು ಕೋರುತ್ತಾ ಸ್ವಾಗತ ಭಾಷಣವನ್ನ ಕೊನೆಗೊಳಿಸಿದೆ. ಧನ್ಯವಾದಗಳು ದೀಪಕ್ ಸರ್ ಅವರಿಗೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಉದ್ದೇಶ, ಒಂದು ಹಿನ್ನೆಲೆ ಇರಲೇಬೇಕು. ಇಲ್ಲದಿದ್ದರೆ ಆ ಕಾರ್ಯಕ್ರಮ ಅರ್ಥಹೀನವಾಗುತ್ತದೆ. ನಾವು ಈ ಸಂಸ್ಥೆಯಲ್ಲಿ ಪತ್ರಿಕಾ ದಿನಾಚರಣೆ ಹಮ್ಮಿಕೊಳ್ಳೋದಕ್ಕೆ ಕೂಡ ಒಂದು ಸದುದ್ದೇಶ ಇದೆ. ಈ ಉದ್ದೇಶ ಮತ್ತು ಹಿನ್ನೆಲೆಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ನಮ್ಮ ಸಂಸ್ಥೆಯ ಉಪ ಪ್ರಾಚಾರ್ಯರಾಗಿರುವ ಡಾಕ್ಟರ್ ಪ್ರಕಾಶ್ ಭಟ್ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಎಲ್ಲ ಪತ್ರಿಕೋದ್ಯಮ ಬಂಧುಗಳೇ, ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ಪತ್ರಿಕಾ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ. ಜುಲೈ ತಿಂಗಳಲ್ಲಿ ನಾವು ಈ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ, ಪತ್ರಿಕೋದ್ಯಮದಲ್ಲಿ ಇರುವವರು ಅತ್ಯಂತ ಕಷ್ಟ ಜೀವಿಗಳು. ಸಮಾಜಕ್ಕೆ ಎಲ್ಲವನ್ನು ತಂದು ಅವರ ಎಲ್ಲ ವಿಷಯಗಳನ್ನು ತಿಳಿಸುವವರು ಅಥವಾ ಎಲ್ಲೆಲ್ಲಿ ಏನೇನಿದೆ ಯಾವ ರೀತಿಯಲ್ಲಿ ಪಾಕದೃಷ್ಟಿ ಶ್ವಾನ ನಿದ್ರ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೋಲಿಸ್ತಾರೆ ನಿಜವಾಗಿ. ಆದರೆ ಇದು ನಾವು ವಿದ್ಯಾರ್ಥಿಗಳಲ್ಲಿ, ಈಗಿನ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕಡಿಮೆ ಕಾಣ್ತೇವೆ. ಶ್ವಾನ ನಿದ್ರ ಅಂದ್ರೆ ನಾಯಿ ಮಲಗಿರ್ತದೆ, ಎಷ್ಟು ಹೊತ್ತಿಗೂ ಎಚ್ಚರಿಸಿದ್ರು ಕಳ್ಳ ಅಥವಾ ಯಾರು ಬೇರೆಯವರು ಯಾರು ಬಂದ್ರೆ ಎಚ್ಚರವಾಗಿಯೇ ಇರ್ತದೆ. ಅದು ಯಾವಾಗ ಮಲಗ್ತಂತ ಯಾರಿಗೂ ಗೊತ್ತಿಲ್ಲ, ಅಷ್ಟು ಶಾರ್ಪ್ ಇರ್ತದೆ. ಅದೇ ರೀತಿ ಪತ್ರಿಕೋದ್ಯಮ ಬಂಧುಗಳು ಕೂಡ ಹಾಗೆ. ಯಾವ ಮೂಲೆಯಲ್ಲಿ ಏನಾಗಿದೆ, ಯಾವ ಸಂದರ್ಭದಲ್ಲಿ ಏನಾಗ್ತದೆ, ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ಸಮಾಜದ ಎದುರಿಗೆ ತಂದು ಇಡುವಂತಹ ಒಂದು ನಿಜವಾದ ವ್ಯಕ್ತಿಗಳಂದ್ರೆ ಅದು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಬಹುದು. ಅತ್ಯಂತ ದೊಡ್ಡ ಇಂಡಸ್ಟ್ರಿ ಅಂತ ಹೇಳ್ಬೇಕು ನಾವು. ಪತ್ರಿಕೋದ್ಯಮ ಛಾಯಾಗ್ರಾಹಕರಿದ್ದಾರೆ, ವರದಿಗಾರರಿದ್ದಾರೆ, ನ್ಯೂಸ್ ರಿಪೋರ್ಟರ್ಸ್ ಇರ್ತಾರೆ, ಎಡಿಟರ್ಸ್ ಇರ್ತಾರೆ. ತುಂಬಾ ಅವಕಾಶಗಳು ಪತ್ರಿಕೋದ್ಯಮದಲ್ಲಿ ಕೂಡ ಇದೆ. ಒಂದು ಕಾಲದಲ್ಲಿ ಪತ್ರಿಕೋದ್ಯಮ ಅಷ್ಟು ಬೆಳವಣಿಗೆ ಆಗಿರಲಿಲ್ಲ. ಈಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು, ತಂತ್ರಜ್ಞಾನ, ಆಧುನಿಕ ತಂತ್ರಜ್ಞಾನ ಬಂದ ನಂತರ ಈ ಪತ್ರಿಕೋದ್ಯಮ ಎಷ್ಟು ಬೆಳೆದಿದೆ ಅಂತ ಹೇಳಿದರೆ ಎಲ್ಲಾ ಕಡೆಗಳಲ್ಲಿ ಯಾವ ಸಂದರ್ಭದಲ್ಲಿ ಏನಾದರೂ ಕೂಡ ನಮಗೆ ಮಾಹಿತಿ ಸಿಗ್ತದೆ. ಮೊನ್ನೆ ಅಂಕೋಲದ ಹತ್ರ ಒಂದು ಶೀರೂರು ಎಂಬ ಗ್ರಾಮದಲ್ಲಿ ಹೈವೇಯಲ್ಲಿ ಮಣ್ಣಿನ ಗುಡ್ಡವೇ ಕುಸಿದ್ವಿ. ಒಂದು ಹೋಟೆಲ್ನ ಮೇಲೆ ಆ ಗುಡ್ಡ ಬಿದ್ದು ಅವರೆಲ್ಲ ಸಮಾಧಿಯಾದರು. ನಮಗೆ ವಿಷಯ ಹೇಗೆ ಗೊತ್ತಾಯಿತು? ನಾವಿಲ್ಲಿ ಕೂತಿದ್ದೇವೆ. ಇದನ್ನು ನಮಗೆ
ಪತ್ರಿಕೋದ್ಯಮದಲ್ಲಿ ತೊಡಗಿರುವ ವ್ಯಕ್ತಿಗಳ ಕೆಲಸಗಳು, ಅದು ಅವರು ಕಾಪಾಡುವಂತಹ ಕಷ್ಟಗಳು. ಭಾರತದಲ್ಲಿ ಹಿಕ್ಕೀಸ್ ಬೆಂಗಾಲ್ ಗೆಜೆಟ್ ಅನ್ನುವಂಥದ್ದು 29 ಜನವರಿ 1780ರಲ್ಲಿ ಪ್ರಾರಂಭವಾದ ಪ್ರಥಮ ಪತ್ರಿಕೆ. ಅದು ಇಂಗ್ಲಿಷ್ನಲ್ಲಿ, ಅಂಗ್ರೇಜಿಯಲ್ಲಿ ಮುದ್ರಿತವಾದದ್ದು. ಇದನ್ನು ಐರಿಷ್ನ ಒಬ್ಬ ವ್ಯಕ್ತಿ ಪ್ರಿಂಟ್ ಮಾಡಿದರು, ಹಿಕ್ಕಿ ಅನ್ನುವರು. ಅದನ್ನು ಕರ್ನಾಟಕದಲ್ಲಿ ಮಂಗಳೂರ ಸಮಾಚಾರ ಅನ್ನುವಂಥದ್ದು 1843ರಲ್ಲಿ ಪ್ರಾರಂಭ ಆಯಿತು. ಅದು ಕನ್ನಡದಲ್ಲಿ ಪ್ರಾರಂಭವಾದ ಮಂಗಳೂರು ಸಮಾಚಾರ ಅನ್ನುವಂಥದ್ದು. ಇದನ್ನು ಬಾಸೆಲ್ ಮಿಷನ್ನ ಜರ್ಮನ್ನ ಒಬ್ಬ ರೆವರೆಂಡ್ ಹರ್ಮನ್ ಫ್ರೆಡ್ರಿಕ್ ಮಾಗ್ಲಿಕ್ ಅನ್ನುವರು ಪ್ರಾರಂಭ ಮಾಡಿದರು. ಅದರ ನಂತರ ಪತ್ರಿಕೋದ್ಯಮ ಬೆಳೀತಾ ಹೋಯಿತು. ಈಗ ನಾವು ಸಮಾಜದಲ್ಲಿ 4 ವ್ಯಕ್ತಿಗಳನ್ನು ಕಾಣಬಹುದು, ಅತ್ಯಂತ ಶ್ರಮಜೀವಿಗಳನ್ನು ನಾವು ಕರೀಬೇಕು. ಹೆಚ್ಚಿನವರು ಅವರನ್ನು ಗುರುತಿಸುವ ಕಡಿಮೆ. ನಾವು ಹಾರ ಹಾಕಲಿಕ್ಕೆ, ಒಂದು ಭಾಷಣ ಬಿಗಲಿಕ್ಕೆ ಅಥವಾ ಒಂದು ಬೇಡದಿದ್ದಕ್ಕೆಲ್ಲ ಸನ್ಮಾನ ಮಾಡಿ ನಾವು ರೆಡಿ ಇರ್ತೇವೆ. ಆದರೆ ನಿಜವಾಗಿ ಸನ್ಮಾನಕ್ಕೆ ಬಾರಂಗಾದವರು ಒಂದು ಸೈನಿಕರು. ನಾವು 8 ಗಂಟೆಯಲ್ಲಿ ಮಲಗ್ತಾ ಇದ್ದೇವೆ ಶಾಂತಿಯಿಂದ ಅನ್ನುವುದಕ್ಕೆ ಕಾರಣ ಅಲ್ಲಿ 24 ಗಂಟೆ ಕಣ್ಣಲ್ಲಿ ಕಣ್ಣಿಟ್ಟು ಆ ಶತ್ರುಗಳನ್ನು ಕಾಯುವ ಸೈನಿಕರು. ಅವರು ಅಷ್ಟು ಕಷ್ಟಪಟ್ಟು ಅಲ್ಲಿ ನಮ್ಮನ್ನು ರಕ್ಷಣೆ ಕೊಟ್ಟದ್ರಿಂದ ನಾವಿಲ್ಲಿ ಶಾಂತಿಯಿಂದ ಮಲಗ್ತಾ ಇದ್ದೇವೆ. ಒಂದು ಅವರನ್ನು ನಾವು ಇವಾಗ ಸನ್ಮಾನಿಸಿದ ಸಾರ್ಥಕವಾದ ಸನ್ಮಾನ ಅಂತ ಹೇಳ್ತೀವಿ. ಇನ್ನೊಂದು ಮೆಡಿಕಲ್ ಫೀಲ್ಡ್ ನಲ್ಲಿ ಕೊರೋನಾ ಟೈಮಲ್ಲಿ ನೀವು ನೋಡಿದ್ದೀರಿ, ಯಾರು ಹೋಗ್ತೀರಿ ಕೊರೋನಾ ಬಂದಿದೆ ಅಂತ ಹೇಳ್ಕೊಳ್ಳಿ, ಅವ್ರ ಹತ್ತಿರ ಹೋಗಿ ನೀವು ತಯಾರಿದ್ದೀರ, ತಯಾರಿದ್ದೀರಿ. ಅಂತಹ ಸಂದರ್ಭದಲ್ಲಿ ಡಾಕ್ಟರ್ಗಳು, ನರ್ಸ್ಗಳು ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಿದ್ರು. ಕೆಲವರು 24 ಗಂಟೆ ದುಡಿದವರು ಇದ್ದಾರೆ. ಅದರಿಂದ ನಾವು ಕೊರೋನಾ ಅನ್ನುವಂಥ ಒಂದು ಮಹಾಮಾರಿಯನ್ನು ಓಡಿಸಲಿಕ್ಕೆ ಸಾಧ್ಯ ಆಯಿತು. ಅಂಥವರಿಗೆ ಸನ್ಮಾನ ಮಾಡಿದರೆ ಖಂಡಿತ ಅದು ಸಾರ್ಥಕವಾದ ಸನ್ಮಾನ. ಇನ್ನೊಂದು ಲೈನ್ಮ್ಯಾನ್, ಬಹುಶಃ ಅತ್ಯಂತ ಕಡಿಮೆ ಗುರುತಿಸಿದನ್ನು. ನಮ್ಮ ಮನೆಗೆ ಬೆಳಕು ಬರಬೇಕಾದ್ರೆ ಅವರು ಆ ಮಳೆಯ, ಗಾಳಿಯ, ಚಳಿಯ ಯಾವುದನ್ನು ಬಿಸಿಲನ್ನು ಬೆಕ್ಕಿಸದೆ ಆ ಕಂಬವನ್ನು ಹತ್ತಿ ಆ ತುಂಡಾದ ವಯರ್ಗಳನ್ನು ಜೋಡಣೆ ಮಾಡಿ ನಮಗೆ ಬೆಳಕನ್ನು, ನಮ್ಮ ಮನೆಗೆ ಬೆಳಕನ್ನು ಕೊಡುವವರು ಲೈನ್ಮನ್. ನಿಜವಾಗಿ ಅದರ ಒಟ್ಟಿಗೆ ಪತ್ರಕರ್ತರು, ಇವರು ಕೂಡ ಹಾಗೆ. ಎಲ್ಲಿ ಯಾವ ಕಷ್ಟ ಇದ್ರೂ ಕೂಡ ಅಲ್ಲಿ ಹೋಗಿ ಆ ನ್ಯೂಸ್ ಅನ್ನು ನಮಗೆ ನಾವು ಒದಗಿಸುವವರು ಪತ್ರಕರ್ತರು. ಕೊರೋನಾ ಟೈಮಲ್ಲಿ ಅಷ್ಟು ಚೆನ್ನಾಗಿ ಕೊರೋನಾದಲ್ಲಿ ಅಫೆಕ್ಟ್ ಆಗಿದ್ದಾರೆ, ಅವರಿಗೆ ಹೀಗೆ ಆಯಿತು, ಹಾಗೆ ಆಯಿತು ಎನ್ನುವಂಥ ಎಲ್ಲ ವಿಚಾರಗಳನ್ನು, ಅದೊಂದು ಫ್ಲಡ್ ಆಗಿ ಅಲ್ಲಿಗೆ ಹೋಗಿ ಅಲ್ಲಿಯ ಆ ಜನರ ಕಷ್ಟ ಸುಖಗಳನ್ನು ಜನರಿಗೆ ತಿಳಿಸುವಂಥದ್ದು. ಈಗ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರಿಗೆ ಕೂತಲ್ಲಿ ಅವರಿಗೆ ನ್ಯೂಸ್ ಏನು ಬರುವುದಿಲ್ಲ, ಅವರಿಗೆ ಗೊತ್ತಾಗುವುದಿಲ್ಲ. ಯಾವ ಊರಲ್ಲಿ ಏನಾಗಿದೆ, ಎಷ್ಟು ತೊಂದರೆ ಆಗಿ, ಯಾವ ಜನರು ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ಅವರಿಗೆ ಹೇಳುವಂಥದ್ದು ಯಾರು? ಮಾಧ್ಯಮ ಮಿತ್ರರು. ಸೊ ಅದರಿಂದ ಅಂಥವರನ್ನು ನಾವು ಗುರುತಿಸುವಂತಹ ಕಾರ್ಯಕ್ರಮ ಕ್ರೈಸ್ಟಿಂಗಲ್ಲಿ ಪ್ರತಿ ವರ್ಷ ಒಬ್ಬ ಪತ್ರಕರ್ತ ಯಾರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಹೀಗೆ ಹಲವಾರು ವರ್ಷಗಳಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇದು ವಿದ್ಯಾರ್ಥಿಗಳಲ್ಲಿ ಓದುವಂತಹ, ಪುಸ್ತಕ ಓದುವಂತಹ, ನ್ಯೂಸ್ ಪೇಪರ್ ಓದುವಂತಹ ಒಂದು ಕಲೆ ತುಂಬ ಕಡಿಮೆ ಆಗಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ನಾವು ಬ್ಯುಸಿ ಇರ್ತೇವೆ. ಆದರೆ ಒಂದು ಪತ್ರಿಕೆಯನ್ನು ತೆಗೆದು ಓದುವಂಥದ್ದು, ಒಂದು ಮ್ಯಾಗ್ಝಿನ್ ಓದುವಂಥದ್ದು, ಒಂದು ನ್ಯೂಸನ್ನು ಓದುವಂಥ ಹವ್ಯಾಸ ತುಂಬ ಕಡಿಮೆ ಆಗಿದೆ. ಅದಕ್ಕೆ ಈಗ ಮಾಧ್ಯಮ ಮಿತ್ರರು ಕೂಡ ಏನು ಮಾಡಿದ್ದಾರೆ, ತಂತ್ರಜ್ಞಾನಗಳು ಅಳವಡಿಸಿದ್ದಾರೆ. ಈಗ ಅವ್ರೇನು ಮಾಡ್ತಾರೆ, ಈಗ ನ್ಯೂಸ್ಗಳನ್ನು ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಕಳಿಸಲಿಕ್ಕೆ ಶುರು ಮಾಡಿದ್ದಾರೆ. ನೇರವಾಗಿ ನಮಗೆ ಆ ವಿಷಯ, ಘಟನೆ ಆದ ಒಂದು ಕೆಲವೇ ಕ್ಷಣಗಳಲ್ಲಿ ನಮಗೆ ತಲುಪ್ತದೆ ಅಂತ ಹೇಳಿದ್ರೆ ಅತ್ಯಂತ ಪರಿಶ್ರಮ ಖಂಡಿತ ಇದ್ದೇ ಇದೆ. ಇಂಥವರನ್ನು ನಾವು ಗುರುತಿಸುವಂಥ ಕೆಲಸವನ್ನು ಮಾಡಿದರೆ ಅದು ಖಂಡಿತವಾಗಿ ಸಾರ್ಥಕವಾದ ಸನ್ಮಾನದ ಗುರುತಿಸಿದಂತ ನಾನು ಹೇಳ್ತಾ ಎಲ್ಲರಿಗೂ ಸರ್, ಪ್ರಜಾಪ್ರಭುತ್ವದ 4ನೆಯ ಅಂಗ ಅಂತ ಪತ್ರಿಕೋದ್ಯಮವನ್ನ ಕರೀತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಆದರೆ ಆ ನಂತರ 4ನೆಯ ಅಂಗವೇ ಪತ್ರಿಕೋದ್ಯಮ. ಸಮಾಜದಲ್ಲಿ ಶಾಸಕಾಂಗ ಆಗಲಿ, ಕಾರ್ಯಾಂಗ ಆಗಲಿ, ನ್ಯಾಯಾಂಗ ಆಗಲಿ ದಾರಿ ತಪ್ಪಿದಾಗ ಅದನ್ನ ತಿದ್ದುವಂತ ಕೆಲಸವನ್ನ ಮಾಡುವಂಥದ್ದು ಪತ್ರಿಕಾರಂಗ. ಆ ಹಿನ್ನೆಲೆಯಲ್ಲಿ ಅಂತಹ ಪತ್ರಿಕಾ ರಂಗದ ಬಗ್ಗೆ ಗೌರವಾದರಗಳನ್ನ ಇಟ್ಟುಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಅವರುಗಳ ಬಗೆಗೆ ಗೌರವಗಳನ್ನು ಬೆಳೆಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ. ಕಾರ್ಯಕ್ರಮದ ಈ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನದ ಮೂಲಕ ಆರಂಭಿಸಲಿಕ್ಕಿದ್ದೇವೆ. ಜ್ಯೋತಿಯನ್ನ
ಬೆಳಗುತ್ತಾ ಇದ್ದೇವೆ. ನಮ್ಮೆಲ್ಲ ಪತ್ರಕರ್ತ ಮಿತ್ರರ ಜೀವನ ಸದಾ ಬೆಳಗುತ್ತಾ ಇರಲಿ ಅನ್ನುವಂತ ಸದುದ್ದೇಶದೊಂದಿಗೆ ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಸರ್ವ ಗಣ್ಯರು ಈ ಒಂದು ಕಾರ್ಯದಲ್ಲಿ ಭಾಗಿಗಳಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಮರ್ಥ್ಯ ಅದು ಪತ್ರಕರ್ತರಿಗೆ ನ್ಯಾಯಾಲಯದಲ್ಲಿ ದಿನಗಟ್ಟಲೆ ಅಥವಾ ವರ್ಷಗಟ್ಟಲೆ ನ್ಯಾಯಕ್ಕೆ ಕಾಯಬೇಕಾದರೂ ಕೂಡ ಪತ್ರಿಕಾ ರಂಗದ ಮುಖಾಂತರ ಕ್ಷಣಮಾತ್ರದಲ್ಲಿ ನ್ಯಾಯ ದೊರಕಿಸಿಕೊಡುವಂತಹ ಕಾರ್ಯಗಳು ಕೂಡ ಆಗುತ್ತಾ ಇದೆ. ಆದ್ದರಿಂದ ಇದಕ್ಕೋಸ್ಕರ ಪತ್ರಕರ್ತ ಮಿತ್ರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲವೊಂದ್ಸಲ ಪತ್ರಿಕಾ ವರದಿಗೋಸ್ಕರ ಇಡಬೇಕಾಗುತ್ತದೆ. ಇಂತಹ ಪತ್ರಕರ್ತ ಮಿತ್ರರ ಜೀವನ ಬೆಳಗಲಿ, ಅವರ ಕುಟುಂಬಗಳು ಒಳ್ಳೆಯ ಜೀವನವನ್ನ ಕಾಣುವಂತಾಗಲಿ ಎನ್ನುವಂತಹ ಸದಾಶಯದೊಂದಿಗೆ ದೀಪವನ್ನ ಬೆಳಗಿದ್ದೇವೆ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದೇವೆ. ಸರ್ವ ಗಣ್ಯರಿಗೂ ಅಭಿನಂದನೆಗಳು. ದೂರದ ಸುಳ್ಯದಲ್ಲಿ ಆದರೂ ಜನ್ಮಭೂಮಿ ಸುಳ್ಯವಾದರೂ ಕರ್ಮಭೂಮಿ ಕಾರ್ಕಳಕ್ಕೆ ಬಂದು ಆ ಕಾಲದಲ್ಲಿ ಗ್ರಾಮೀಣ ಪತ್ರಿಕೋದ್ಯಮ ಇಲ್ಲ ಅನ್ನುವಂತಹ ಕಾಲಘಟ್ಟದಲ್ಲಿ ಕಾರ್ಕಳದಲ್ಲಿ ಬಂದು ಜನಬಿಂಬ ಎನ್ನುವಂತಹ ಪತ್ರಿಕೆಯನ್ನ ಆರಂಭಿಸಿ ಆ ಮೂಲಕ ಕಾರ್ಕಳದ ಮನೆಗಳಿಗೆ ಸುದ್ದಿಯನ್ನ ತಲುಪಿಸುವಂತಹ ಕಾರ್ಯವನ್ನ ಮಾಡಿದವರು ಶ್ರೀಯುತ ರಾಧಾಕೃಷ್ಣ ತೋಳಿಕಾರ್ ಅವರು. ತದನಂತರ ಈಗ ಕೃಷಿ ಬಿಂಬ ಎನ್ನುವಂತಹ ಪತ್ರಿಕೆಯನ್ನ ಆರಂಭಿಸಿ ಅದರ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರು ಹೌದು, ಪತ್ರಕರ್ತ ಮಿತ್ರರಿಗೆ ಮಾರ್ಗದರ್ಶಕರು ಹೌದು. ಅವರ ಜೀವನ ಅನುಭವದ, ಪತ್ರಿಕೋದ್ಯಮದ ಅನುಭವದ ಹಿನ್ನೆಲೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಖ್ಯ ಅತಿಥಿಗಳ ಹಿನ್ನೆಲೆಯಲ್ಲಿ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ಎಜುಕೇಶನ್ ಸಂಸ್ಥೆಯ ಡಾಕ್ಟರ್ ಫರ್ನಾಂಡಿಸ್ ಅವರೇ, ವೇದಿಕೆಯಲ್ಲಿರುವ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡೊಮಿನಿಕ್ ಅಂದ್ರಾದ್ ಅವರೇ, ರುಡಾಲ್ಫ್ ಕಿಶೋರ್ ಬಾಬು ಅವರೇ, ಡಾಕ್ಟರ್ ಪ್ರಕಾಶ್ ಭಟ್ ಅವರೇ, ವಿನಯ್ ಕುಮಾರ್ ಅವರೇ ಹಾಗೂ ಪತ್ರಕರ್ತ ಇವತ್ತು ಸನ್ಮಾನಿತರಾಗಿರತಕ್ಕಂಥ ಪತ್ರಕರ್ತರಾದ ಮಹಮ್ಮದ್ ಖಲೀಲ್ ಅವರೇ, ಪತ್ರಕರ್ತ ಮಿತ್ರರೇ ಹಾಗೂ ಶಿಕ್ಷಕ ವೃಂದದವರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಬಹುಶಃ ಕ್ರೈಸ್ಟಿಂಗ್ ಸಂಸ್ಥೆ ಬಹಳಷ್ಟು ಹಿಂದಿನಿಂದಲೂ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಇದೇ ವೇದಿಕೆಯಲ್ಲಿ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಅವರ ಸಮ್ಮುಖದಲ್ಲಿ ನನಗೂ ಸನ್ಮಾನ ಆಗಿದೆ. ಅದನ್ನು ನೆನಪಿಸ್ತಾ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಹಿರಿಯ ಪತ್ರಕರ್ತ ಹಾಗೂ ಛಾಯಾಗ್ರಾಹಕರಾದ ಮಹಮ್ಮದ್ ಖಲೀಲ್ ಅವರಿಗೆ ಪತ್ರಕರ್ತರ ಪರವಾಗಿ ಸಂಸ್ಥೆಯಿಂದ ಸನ್ಮಾನಿಸುತ್ತಿದ್ದೇವೆ. ಅದಕ್ಕೂ ನಿಮ್ಮನ್ನು ಅಭಿನಂದಿಸಿದ್ದೇನೆ. ಪತ್ರಿಕೆ ಬಹುಶಃ ನೀವೆಲ್ಲ ಪತ್ರಿಕೆ ಓದುವವರೇ ಇರಬೇಕು ಮಕ್ಕಳು ಅಲ್ವಾ? ಓದ್ತಿರಲ್ವಾ? ಇಲ್ಲ, ಇರ್ಬೋದು. ಪತ್ರಿಕೆ ಅಂದ್ರೆ ಒಂದು ಮಾಹಿತಿಯನ್ನ ಕೊಡತಕ್ಕಂಥ, ದೇಶದ ಆಗು ಹೋಗುಗಳನ್ನು ತಿಳಿಸುವಂತ, ನಮ್ಮ ಸುತ್ತಮುತ್ತಲಿನಲ್ಲಿ ಏನು ನಡೀತದೆ ಅಂತ ಹೇಳುವಂತಹ ಒಂದು ಮಾಹಿತಿಯಾಗುವ ಒಂದು ಕೊಂಡಿಯ. ನಾನು ಬಹುಶಃ ಇವತ್ತು ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಅಥವಾ ಪತ್ರಿಕಾ ವಲಯದಲ್ಲಿ ದುಡಿಲಿಕ್ಕೆ ವಿಪುಲವಾದ ಅವಕಾಶಗಳಿವೆ. ಆಸಕ್ತರಿಗೆ ತುಂಬಾ ಮಂದಿಗೆ ಹೋಗುವಂತ ವೇದಿಕೆಗಳು, ದಾರಿಗಳು, ಪಥಗಳು ತುಂಬಾ ಇವೆ. ಆದರೆ ನಾವು ಪತ್ರಿಕೋದ್ಯಮಕ್ಕೆ ಬರುವಾಗ ಅಂತ ಯಾವುದೇ ವೇದಿಕೆಗಳು ಇರಲಿಲ್ಲ. ನಾವು ಏನಿದ್ರು ನಮ್ಮ ಅನುಭವದ ಮೇಲೆ ಒಂದೊಂದೇ ನಮ್ಮ ಪ್ರಾಕ್ಟಿಕಲ್ ಪ್ರಯೋಗಾತ್ಮಕವಾಗಿ ಕಲಿತ ಪತ್ರಿಕೋದ್ಯಮಕ್ಕೆ ಬಂದವರು. ಮೂಲತಃ ನಾನೊಬ್ಬ ಕವಿ ಮತ್ತೆ ಕಥೆಗಾರನಾಗಿದ್ದೆ. ಆದರೆ ನನ್ನೊಳಗಿನ ಗ್ರಾಮೀಣ ಬದುಕಿನ ಚಿಂತನೆಗಳು ಅವು ಕಥೆ ರೂಪ ಮತ್ತು ಕವನದ ರೂಪಗಳನ್ನು ಪಡೆಯುತ್ತಾ ನಾನು ಅದರಲ್ಲಿ ಸಂತೋಷ ಪಡ್ತಿದ್ದೆ. ಆದರೆ ಒಂದು ದಿನ ಏನಾಯ್ತಂದ್ರೆ, ನನಗೆ ನಮ್ಮ ಪಕ್ಕದ ಊರಿನಲ್ಲಿ ಒಂದು ಕೆರೆ ರಿಪೇರಿ ಮಾಡಿದ್ರು. ಆ ಸರ್ಕಾರದ ವತಿಯಿಂದ
ಕೆರೆ ದುರಸ್ತಿ ಮಾಡಿದ್ದು ಬರೀ ಹೆಸರಿಗೆ ಮಾತ್ರ ಇತ್ತು. ಯಾರೋ ಒಬ್ರು ಹೇಳಿದ್ರು ನನಗೆ ಹೀಗೀಗೆ ಆಗಿದೆ ಅಂತ. ಆಗ ನಾನು ಏನು ಮಾಡಿದೆ, ಆಗ ಬಹುಶಃ ಮುಂಗಾರು ಪತ್ರಿಕೆ ನನ್ನ ಪ್ರಥಮ ಹಂತ ವರದಿಯನ್ನ ಅಥವಾ ಇದನ್ನ ಪ್ರಕಟಿಸಿ ಅಂತ ಕಥೆಗಳನ್ನೆಲ್ಲ ಎಲ್ಲ ಪತ್ರಿಕೆಗಳು ಪ್ರಕಟಿಸಿವೆ. ಕೆರೆಯ ದುರಸ್ತಿಯಲ್ಲಾದ ಅವ್ಯವಹಾರದ ಬಗ್ಗೆ ಒಂದು ಓದುಗರ ವಾಚಕರ ವಾಣಿಗೆ ನಾನು ಬರೆದಿದ್ದೆ. ವಾಚಕರ ವಾಣಿಗೆ ಬಂದಾಗ ಏನಾಯ್ತಂದ್ರೆ, ಸ್ವಲ್ಪ ದಿನ ಆಗುವಾಗ ಆ ಗುತ್ತಿಗೆದಾರ ನನ್ನನ್ನು ಹುಡುಕೊಂಡು ಬಂದ. ನಾನಾಗ ಇದ್ದಿರಲಿಲ್ಲ. ಮತ್ತೆ ಪುನಃ ಅವನಿಗೆ ಆ ಕೆರೆಯನ್ನ ದುರಸ್ತಿ ಮಾಡಿದ ಮೇಲೆ ಹಣ ಸಿಕ್ಕಿತ್ತು ಅಂತ ನನಗೆ ಗೊತ್ತಾಯಿತು. ಅಂದ್ರೆ ಒಂದು ಪತ್ರಿಕೆಯಲ್ಲಿ ಬಂದ ಕೂಡಲೇ ಒಂದು ಸಮಾಜದ ಅಂಕುಡೊಂಕುಗಳು, ಭ್ರಷ್ಟಾಚಾರ ಯಾವುದೇ ಇರಲಿ, ಒಂದು ಪತ್ರಿಕೆಗೆ ಬಂದ ಕೂಡಲೇ ಅದರ ಅವೇರ್ನೆಸ್ ಆಗುವಂತ ಆ ಒಂದು ರೀತಿಯನ್ನು ನೋಡಿದಾಗ ನನಗೆ ಆಗ ಪತ್ರಿಕೆಯ ಮೇಲೆ ಇಷ್ಟೊಂದು ಪರಿಣಾಮ ಬೀರ್ತದೆ ಒಂದು ಬರಹ ಅಥವಾ ಒಂದು ಆಲೋಚನೆ, ಒಂದು ಮಾಹಿತಿ ಇಷ್ಟೊಂದು ಪರಿಣಾಮ ಬೀರ್ತದೆ ಅಂತ ನನಗೆ ಆಗ ಗೊತ್ತಾಯಿತು. ಆಮೇಲೆ ನಾನು ಪತ್ರಿಕೆಯ ಕಡೆಯ ಒಲವು ಹೆಚ್ಚು ಹುಟ್ಟಿಕೊಂಡು ಆಗ ಇದನ್ನು ನಾನು ಆರಂಭ ಮಾಡಿದ್ದೇನೆಂದ್ರೆ ಪತ್ರಿಕೆ ಸುಳ್ಯದ ಸುದ್ದಿ ಬಿಡುಗಡೆಯಲ್ಲಿ. ಆಗ ಒಂದೊಂದನೇ ಆಗ ನನಗೆ ಈಗ ಪತ್ರಿಕೆಗೆ ಎಲ್ಲ ಬೇಕಾದ ಪದವಿಗಳನ್ನು ಪಡಿಬಹುದು, ಬೇರೆ ಬೇರೆ ಇದರಲ್ಲಿ ಹೋಗ್ಬೋದು. ಆಗ ಅಂತ ಅವಕಾಶಗಳಿರಲಿಲ್ಲ. ಗ್ರಾಮೀಣ ಪತ್ರಿಕೋದ್ಯಮವೂ ಆ ಸಂದರ್ಭದಲ್ಲಿ ಇರಲಿಲ್ಲ. ಸುದ್ದಿ ಬಿಡುಗಡೆ ಆರಂಭವಾದ ನಾವು ದೊಡ್ಡ ಪತ್ರಿಕೆಯನ್ನು ಬೆಂಗಳೂರಿನಂತ ನಗರದಲ್ಲಿ ಬರುವಂತ ಪತ್ರಿಕೆಗಳನ್ನು ನೋಡಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಬರುವ ಪತ್ರಿಕೆಗಳನ್ನು ನೋಡಿರ್ಬೋದು. ಆದರೆ ಗ್ರಾಮೀಣ ಮಟ್ಟದಲ್ಲಿ ಪತ್ರಿಕೆಗಳು ಆರಂಭ ಮಾಡಬಹುದು, ಜನಗಳಿಗೆ ಹತ್ತಿರವಾಗಬಹುದು ಅಂತ ಹೇಳುವಂತ ಕಲ್ಪನೆ ಅಲ್ಲಿಂದ ನನಗೂ ದಟ್ಟವಾಗಿ ಅನುಭವ ಆಗಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾನು ಪತ್ರಿಕೋದ್ಯಮದಲ್ಲಿ ಬೆಳೀತಾ ಬಂದೆ. ಈ ಸಂವಹನ ಮಾಧ್ಯಮ ಅಂದ್ರೆ ನಮಗೆ ಹೆಚ್ಚಾಗಿ ಪತ್ರಿಕೆಗಳಲ್ಲಿ ಕಾಣುವಂಥದ್ದು, ಹಿಂದೆ ನೀವು ರೇಡಿಯೋಗಳನ್ನು, ಈಗ ಯಾರು ರೇಡಿಯೋ ಕೇಳಿರ್ಲಿಕ್ಕಿಲ್ಲ, ರೇಡಿಯೋ ಹೆಚ್ಚು ಮಾಹಿತಿಗಳನ್ನು ಗ್ರಾಮೀಣ ಭಾಗದ ಜನಗಳಿಗೆ ರೇಡಿಯೋ ಹೆಚ್ಚು ಮಾಹಿತಿಗಳನ್ನು ಕೊಡುವಂಥದ್ದು ನಾವು ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ಬೆಳಿಗ್ಗೆ ಮತ್ತೆ ಸಂಜೆ ಬೇರೆ ಬೇರೆ ರೀತಿಗಳಲ್ಲಿ ನಾವು ಆ ರೇಡಿಯೋಗಳನ್ನು ಕೇಳ್ತಿದ್ದೇವೆ. ರೇಡಿಯೋದ ನಂತರ ಏನಾಯಿತು, ಟಿವಿ ಬಂತು. ಪತ್ರಿಕೆ ಆಗ ನಗರ ಅಥವಾ ಜಿಲ್ಲಾ ಪ್ರದೇಶದಲ್ಲಿ ಇದ್ರೂ ಕೂಡ ಹಳ್ಳಿಗಳನ್ನು ಮುಟ್ಟುವಾಗ ಅದು ಬೆಳಗಿನ ಪತ್ರಿಕೆ ಸಂಜೆಯ ಹೊತ್ತಿಗೆ ಹೋಗ್ತಿತ್ತು. ಆ ಹಿನ್ನೆಲೆಯಲ್ಲಿ ನಮಗೆ ಹೆಚ್ಚು ಮಾಹಿತಿಗಳನ್ನು, ಒಂದು ಸಾಧಾರಣವಾದ ಮಾಹಿತಿಯನ್ನ ರೇಡಿಯೋ ಕೊಡ್ತಿತ್ತು. ಆಮೇಲೆ ಏನಾಯಿತು, ಟಿವಿ ಬಂತು. ಟಿವಿ ಬಂದಾಗ ರೇಡಿಯೋದ ಬಗ್ಗೆ ಮೌಲ್ಯ, ಅದರ ಮಾಹಿತಿಗಳನ್ನು ಕೇಳೋದು ಕಡಿಮೆ ಆಯಿತು. ಈಗ ದಿನಪತ್ರಿಕೆ ಬಂದಾಗ ದಿನಪತ್ರಿಕೆಯಲ್ಲಿ ಇರುವುದಕ್ಕಿಂತ ಮೊದಲು ಟಿವಿಯಲ್ಲಿ ಬರಲಿಕ್ಕೆ ಶುರುವಾಯಿತು. ಟಿವಿ ಬಂದ ನಂತರ ಟಿವಿಯ ನಂತರ ಈಗ ಬೇರೆ ಬೇರೆ ವಿಭಾಗಗಳು, ಅಂದ್ರೆ ನಾನು ಹೇಳುವಂಥದ್ದು ಒಂದು, ಈಗಾಗಲೇ ಶ್ರವ್ಯ ಮಾಧ್ಯಮ ಅಂದ್ರೆ ಪತ್ರಿಕೆಯಲ್ಲಿ ಬರುವಂತಹ ಮಾಹಿತಿಗಳು ಎಷ್ಟು ಬಹಳಷ್ಟು ನಿಖರವಾಗಿರುವಂತಹ ಮಾಹಿತಿಗಳು ನಿಮಗೆ ಸಿಗ್ತಿತ್ತು. ಹಳ್ಳಿಯ ಅಥವಾ ನಗರದ ಯಾವುದೇ ಮಾಹಿತಿಗಳಿರಲಿ, ಹಳ್ಳಿಯ ಮಾಹಿತಿ ಇರಲಿ, ಯಾವುದೇ ಮಾಹಿತಿಗಳು ನಮಗೆ ಒಂದು ನಿಖರವಾದ ಮಾಹಿತಿಗಳನ್ನು ಸಿಗ್ತಾ ಇತ್ತು. ಇವತ್ತು ಈ ಮೂರು ನಮ್ಮ ಸಂವಹನ ಯಾವುದು, ದೃಶ್ಯ ಶ್ರಾವ್ಯ ಮತ್ತು ದೃಶ್ಯ. ಒಂದು ಶ್ರಾವ್ಯ ಪತ್ರಿಕೆ ಆದರೆ, ಶ್ರಾವ್ಯ ರೇಡಿಯೋ ಆದರೆ, ದೃಶ್ಯ ಮತ್ತು ಶ್ರಾವ್ಯ ಟಿವಿ ಮಾಧ್ಯಮಗಳಲ್ಲಿ ನಾವು ಕಾಣಬಹುದು. ಈ ಇವತ್ತು ಸಾಮಾಜಿಕ ಜಾಲ ಬಂದ ಹಾಗೆ ನಮಗೆ ಅಂಗೈಯಲ್ಲೇ ಸುದ್ದಿಗಳನ್ನು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಂವಹನ ಜಾಲಗಳು ಜಾಸ್ತಿ ಆಗ್ತಾ ಹೋಗಿದೆ. ಯಾವುದು ಫೇಸ್ಬುಕ್ ಆಗಲಿ, ಟ್ವಿಟರ್ ಎಕ್ಸ್ ಆಗಲಿ, ಇನ್ನಿತರ ವಾಟ್ಸಪ್ ಆಗಲಿ, ಯಾವುದು ಇವತ್ತು ಅಂಗೈಯಲ್ಲಿ ಆ ಮಾಹಿತಿಗಳನ್ನ ಪಡೆಯಬಹುದು. ಆದರೆ ಹಿಂದಿನ ದಿನಗಳಲ್ಲಿ ಆ ಮಾಹಿತಿಗಳನ್ನು ಪಡೆಯುವ ಅವಕಾಶಗಳು ಇರಲಿಲ್ಲ. ನಮಗೆ ಪತ್ರಿಕೆ ಒಂದೇ ಮಾಧ್ಯಮ, ಅದರಲ್ಲಿ ಬಂದ ಸದ್ಯಗಳೇ ನಮಗೆ ಮುಖ್ಯ ಆಗ್ತಿದೆ. ಅಂತ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಪತ್ರಿಕೆಯನ್ನು ಹಿಂಗೆ ಈಗ ಹೇಳಿದ್ರು, ಪತ್ರಿಕೋದ್ಯಮ ಭಾರತದಲ್ಲಿ ಹೇಗೆ ಬೆಳೆಯಿತು ಅಂತ ಈಗಾಗಲೇ ಪಟ್ಟವರು ಹೇಳಿದ್ರು. ಕನ್ನಡದಲ್ಲಿ ಪತ್ರಿಕೋದ್ಯಮ ಮಂಗಳೂರು ಸಮಾಚಾರದ ಮೂಲಕ ಹೇಗೆ ಬಂತು ಅಂತ ಹೇಳಿದ್ರು. ಆದರೂ ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಬಂದರೂ ಕೂಡ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಪತ್ರಿಕೆಗಳ
ಪಡೆಯುವುದು ಒಂದು ಗುರಿಯ ಅಲ್ಲಿ. ಆದರೆ ಸ್ವಾತಂತ್ರ್ಯ ನಂತರದ ಪತ್ರಿಕೋದ್ಯಮವು ಅಂದ್ರೆ ಕಾಲ ಹೇಳ್ತಾರೆ, ಈಗ ಕಾಲ ಬದಲಾಯಿತು, ಕಾಲ ಬದಲಾಗುತ್ತಿಲ್ಲ. ಆದರೆ ನಾವು ಬದಲಾಗ್ತಾ ಹೋಗುತ್ತೇವೆ. ನಮ್ಮ ದೃಷ್ಟಿಕೋನಗಳು ಬದಲಾಗಿವೆ, ನಮ್ಮ ಚಿಂತನೆಗಳು ಬದಲಾಗಿವೆ. ಹಾಗೆ ಆ ಪತ್ರಿಕೋದ್ಯಮದ ದೃಷ್ಟಿಕೋನಗಳು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ದೃಷ್ಟಿಕೋನಗಳು, ಸ್ವಾತಂತ್ರ್ಯ ನಂತರದಲ್ಲಿದ್ದ ದೃಷ್ಟಿಕೋನಗಳು ಬೇರೆ ಬೇರೆ ಆಗ್ತಾ ಹೊರಬಂದಿವೆ. ಆ ರೀತಿಯಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೋದ್ಯಮ ಆಗಲಿ, ಟಿವಿ ಮಾಧ್ಯಮ ಆಗಲಿ, ಈಗ ವೆಬ್ ಆಗಲಿ, ಸಾಮಾಜಿಕ ಜಾಲತಾಣಗಳು ಹಾಗೆ ಯಾವುದೇ ಒಂದು ಹಳ್ಳಿಯ ಸುದ್ದಿಗಳನ್ನು ಕೂಡ ನಮ್ಮ ಮುಂದಿಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಸಂವಹನ ಮಾಧ್ಯಮ ಬರೀ ಇಷ್ಟೇ ಅಲ್ಲ, ಹಿಂದೆ ನಮಗೆ ನಾಟಕ ಆಗಲಿ ಅಥವಾ ಇನ್ನು ಯಾವುದೇ ಆಗಲಿ ಒಂದು ರೀತಿಯ ನಾಟಕ, ಸಿನಿಮಾ ಎಲ್ಲವೂ ಅವೊಂದು ಯಕ್ಷಗಾನ ಕೂಡ ಒಂದು ಸಂವಹನವಾದ ಮಾಧ್ಯಮವೇ ಆಗಿತ್ತು. ಈಗಲೂ ಕೂಡ ಅದು ಕೂಡ ಒಂದು ಸಂವಹನ ಮಾಧ್ಯಮವೇ ಆಗಿದೆ. ಆದರೆ ಈಗ ಪತ್ರಿಕಾ ಮಾಧ್ಯಮ ಆಗಲಿ, ಸಾಮಾಜಿಕ ಜಾಲತಾಣವಾಗಲಿ ಅದರಿಂದ ಹೆಚ್ಚು ನಮ್ಮನ್ನು ಹತ್ತಿರವಾಗಿ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಪತ್ರಿಕೆಗಳಲ್ಲಿ ನಾವು ಹೇಳ್ಬೋದು, ಈಗ ಪತ್ರಿಕೆಗಳು ಓದುವವರಿಲ್ಲ, ಅದು ಓದುವವರಿಲ್ಲ. ನಿಜ, ಪತ್ರಿಕೆಗಳು ಓದುವ ಅಭ್ಯಾಸಗಳು ಕಡಿಮೆ ಆಗಿದೆ, ಆದರೆ ಪತ್ರಿಕೆಗಳು ಕಡಿಮೆ ಆಗಿಲ್ಲ. ಓದುವ ಆಸಕ್ತರೇನು ಹಿಂದಿಗಿಂತ ಕಡಿಮೆ ಆದರೂ ಅವರಿದ್ದಾರೆ. ದೊಡ್ಡ ದೊಡ್ಡ ಅಮೆರಿಕ ಅಥವಾ ಇಂಗ್ಲೆಂಡ್, ಜಪಾನ್ ಯಾವುದೇ ಪ್ರದೇಶಗಳಲ್ಲಿ ನೋಡಿ ಪತ್ರಿಕೆಗಳು ಅಲ್ಲಿ ಎಂತ ಮುಂದುವರಿದ, ಎಂತ ಸಾಮಾಜಿಕ ಜಾಲ, ಆ ಕಾರಣ ಈ ಕಾರಣ ಯಾವುದು ಕಡಿಮೆ. ಆದರೆ ಪತ್ರಿಕೆಯನ್ನು ಓದುವಂತ ಒಂದು ವರ್ಗ ಇದ್ದೇ ಇರ್ತದೆ, ಅದು ಮುಂದೆ ಇರುತ್ತದೆ, ಯಾವತ್ತೂ ಇರ್ತದೆ. ಇನ್ನೊಂದು, ನಮಗೆ ದಿನನಿತ್ಯ ಬರುವಂತ ಸುದ್ದಿಗಳು, ಆಗುಹೋಗುಗಳನ್ನ ಈ ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಕಡೆ ಕೊಡುವಂತ ಈ ಪತ್ರಿಕೆ ನಮಗೆ ಕಾಣ್ತದೆ. ಇಂದಿನ ಪತ್ರಿಕೆ ನಾಳೆ ರದ್ದಿ ಅಂತ ಹೇಳ್ತಾರೆ, ಆದರೆ ಅದರ ಹಿಂದೆ, ಆ ರದ್ದಿಯ ಹಿಂದೆ ಒಂದು ಇತಿಹಾಸ ಇರ್ತದೆ, ಹಲವಾರು ಮಹತ್ವದ ಗುಣಗಳಿರ್ತವೆ, ಕೆಲವು ಇತಿಹಾಸಕ್ಕೆ ಸಲ್ಲಬೇಕಾದಂತ ವಿಷಯಗಳು ಅದರ ಒಳಗಿರ್ತವೆ. ಪ್ರತಿಯೊಂದು ಹಾಗೆ ಸುದ್ದಿಯ ಮಾಧ್ಯಮದ ಹಿಂದೆ ಎಲ್ಲ ಇರ್ತದೆ. ಎಲ್ಲವನ್ನು ನಾವು ಕ್ರೀಡೆ ಆಗಲಿ ಅಥವಾ ಸಂಸ್ಕೃತಿ ಆಗಲಿ, ಕಥೆ ಆಗಲಿ, ಕಲೆ ಆಗಲಿ, ಯಾವುದು ಪತ್ರಿಕೆಯ ವೇದಿಕೆ, ಅದೊಂದು ವೇದಿಕೆ. ಅದರಲ್ಲಿ ಒಳಿತು ಇರ್ತದೆ, ಕೆಲವೊಮ್ಮೆ ಕೆಡುಕು ಆಗ್ತದೆ. ಆ ವೇದಿಕೆಯನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಅಥವಾ ಅದರ ಉಪಯೋಗ ಹೇಗೆ ಮಾಡಿಕೊಳ್ಳುವುದು ಅದರ ಮೇಲಿದೆ. ಈಗ ನಮಗೆ ರಾಜಕೀಯ ಏಳುಬೀಳುಗಳಿರಲಿ, ಸಾಮಾಜಿಕ ಮೌಲ್ಯಗಳಿರಲಿ, ಯಾವುದೇ ಇರಲಿ, ಅದನ್ನು ನಮ್ಮ ಮುಂದೆ ಆ ಪತ್ರಿಕೆಗಳು ಇರ್ತವೆ. ಇವತ್ತು ಪತ್ರಿಕೆ ಹಿಂದೆ ನಮಗೆ ಪತ್ರಿಕೆ ಎದುರು ಬಂದು ಬಿದ್ದಾಗ ಮಾತ್ರ ಪತ್ರಿಕೆ ಬರಲಿ, ಅಥವಾ ಒಂದು ದಿನ ಪತ್ರಿಕೆ ಹಾಕದಿದ್ದಾಗ ನಮ್ಗೆ ಇವತ್ತು ಪತ್ರಿಕೆ ಬರಲಿಲ್ಲ ಮೇಲೆ ಅವನು ಸಿಕ್ಕಾಗ್ತದೆ. ಆದರೆ ಒಬ್ಬ ಏಜೆಂಟ್ನಿಂದ ಹಿಡಿದು ಒಬ್ಬ ಸಂಪಾದಕನವರೆಗೆ ಎಲ್ಲರೂ ಅದರ ಹಿಂದೆ ತೆರೆಯ ಮರೆಯಲ್ಲಿ ಅದನ್ನು ತನ್ನದೇ ಆದ ರೀತಿಯಲ್ಲಿ ದುಡಿತಾರೆ. ಹಗಲು ರಾತ್ರಿ, ಅವರು ಹೇಳಿದ ಹಾಗೆ ಹಗಲು ರಾತ್ರಿ ನಾವು ದುಡಿತೇವೆ, ಹೆಚ್ಚು ಸಮಯವನ್ನು ಅದಕ್ಕಾಗಿ ಯುಟಿಲೈಸ್ ಮಾಡ್ತೇವೆ. ಆದರೆ ನಮಗೆ ಹೆಚ್ಚು ಸಾಮಾಜಿಕವಾಗಿ ಅಥವಾ ಜನರ ಮುಂದೆ ಸಿಕ್ಕುವವರು ಸಾಮಾನ್ಯವಾಗಿ ನಮಗೆ ಕಾಣುವಂಥದ್ದು ಮಾತ್ರ ಒಬ್ಬ ವರದಿಗಾರ ಮತ್ತು ಒಬ್ಬ ಏಜೆಂಟ್ ಹಾಗೆ ನಮ್ಮ ಪತ್ರಿಕೆ ಬರಲಿಲ್ಲ, ಅದು ಬರಲಿಲ್ಲ ಅಂತ ದೂರ ಹೇಳಲಿಕ್ಕೆ, ಅಥವಾ ಒಬ್ಬ ವರದಿಗಾರನಿಗೂ ಕೂಡ ಅವನಲ್ಲಿ ನನ್ನ ನ್ಯೂಸ್ ಬರಲಿಲ್ಲ ಅಥವಾ ನ್ಯೂಸ್ ಅವ ಒಂದು ರೀತಿಯ ಸಮಾಜದ ಕೊಂಡಿಯಾಗಿ ಅಲ್ಲಿ ಇರ್ತಾನೆ. ಮಾಹಿತಿಗಳನ್ನು ಕಲೆ ಹಾಕುತ್ತೀರಿ, ಎಲ್ಲ ಸಾಮಾಜಿಕ ಬದುಕಿನ ಎಲ್ಲ ಚಿತ್ರಗಳನ್ನು ಅವ ಒಂದು ವಿಭಾಗದಲ್ಲಿ ಅವನು ಏನೇ ಆಗಲಿ. ನಮ್ಮ ಪತ್ರಿಕೋದ್ಯಮಕ್ಕೆ ಹಲವು ವಿಭಾಗಗಳಿವೆ, ಹಲವು ಬೇರೆ ಬೇರೆ ವಿಭಾಗಗಳಿವೆ. ಕೃಷಿ ಪತ್ರಿಕೋದ್ಯಮ ಕೂಡ ಅದರಲ್ಲಿ ಒಂದು. ಇಂಥದ್ದು ಬೇರೆ ಬೇರೆ ಪತ್ರಿಕೋದ್ಯಮವು ಆ ವಿಭಾಗದಲ್ಲಿ ಇವೆ. ಆದರೆ ನಾವು ಅವುಗಳನ್ನ ಕಲೆ ಹಾಕುವ, ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ದುಡಿಬೇಕಾಗ್ತದೆ. ಆ ಮಾಹಿತಿಗಳನ್ನು ಕಲೆ ಹಾಕ್ತದೆ. ಅದಕ್ಕೆ ಒಂದು ಶ್ರದ್ಧೆ ಬೇಕು, ಇನ್ನೊಂದು ನಿಷ್ಠುರತೆ ಬೇಕು, ಮತ್ತೊಂದು ಸೂಕ್ಷ್ಮವಾದ ಗ್ರಹಿಕೆ ನಮ್ಮಲ್ಲಿ ಇರಬೇಕು. ಯಾವುದೇ ಒಂದು ರೀತಿಯ ಪರವಾಗಿ ಮಾಡಿರದ ಅಥವಾ ಒಂದೇ ಬದಿಯಲ್ಲಿ ನೋಡತಕ್ಕಂಥ, ಏಕದೃಷ್ಟಿಯಿಂದ ನೋಡತಕ್ಕಂಥ
ಯಾವುದೇ ದೃಷ್ಟಿಕೋನ ಅಲ್ಲಿ ಇಲ್ಲದೆ ನಾವು ಕೆಲಸ ಮಾಡಿದಾಗ ನಮ್ಮಲ್ಲಿ ಕೂಡ ಯಶಸ್ಸು ಖಂಡಿತ ಸಿಗ್ತದೆ. ಇದರಲ್ಲಿ ಗ್ರಾಮೀಣ ಪತ್ರಿಕೋದ್ಯಮವನ್ನು ಮಾಡುವಂಥದ್ದು ತುಂಬ, ನಗರದ ಪತ್ರಿಕೋದ್ಯಮ ನಾವು ನೋಡಿದ್ದೇವೆ. ಗ್ರಾಮೀಣ ಭಾರತದ ಪತ್ರಿಕೋದ್ಯಮ ಒಂದು ತರ ಇರ್ತದೆ, ನಗರ ಭಾರತದ ಪತ್ರಿಕೋದ್ಯಮ ಒಂದು ತರ ಇರ್ತದೆ. ಎಲ್ಲ ವ್ಯವಸ್ಥೆಗಳ ಮುಂದೆ ಇರುವಂತಹ ಪತ್ರಿಕೋದ್ಯಮ ಒಂದು ರೀತಿಯದ್ದು, ಎಲ್ಲ ವ್ಯವಸ್ಥೆಗಳು ಇಲ್ಲದೆ ನಡೆಯುವಂತ ಕಠಿಣತರ ಮಾಡುವ ವ್ಯವಸ್ಥೆಯಲ್ಲಿ ನಾವು ಪತ್ರಿಕೋದ್ಯಮ ಮಾಡ್ತೇವಲ್ಲ, ಅದು ಒಂದು ರೀತಿಯದ್ದು. ವಿದ್ಯಾರ್ಥಿಗಳಿಗೆ ಮುಂದೆ ಆಸಕ್ತಿ ಇದ್ದಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ದುಡಿಯುವಂತ ವಿಪುಲವಾದ ಅವಕಾಶಗಳಿವೆ, ಉದ್ಯೋಗ ಅವಕಾಶಗಳಿವೆ. ನಮ್ಮಲ್ಲಿ ಆ ದೃಢತೆ, ಸ್ಥೈರ್ಯ, ಒಂದು ಆಸಕ್ತಿ, ಶ್ರದ್ಧೆಗಳು ಬೇಕಷ್ಟೇ. ಅವೆಲ್ಲವನ್ನ ಬಹುಶಃ ಇಲ್ಲಿ ಕೆಲವರಾದರೂ ಅದರಲ್ಲಿ ಆಸಕ್ತಿಯವರು ಇರಬಹುದು. ಅವರ ಆಸಕ್ತಿಗೆ ಅನುಗುಣವಾಗಿ ಮುಂದೆ ಅವರು ಕೂಡ ಪತ್ರಿಕೋದ್ಯಮಕ್ಕೆ ಬರಲಿ ಅಂತ ಹಾರೈಸ್ತಾ ಈ ಎಲ್ಲ ಅವಕಾಶಗಳನ್ನು ನನಗೆ ಮತ್ತೆ ಮಾಡಿಕೊಟ್ಟ ನಮ್ಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಸುದೀರ್ಘ ಪತ್ರಿಕೋದ್ಯಮದ ಅನುಭವದ ಹಿನ್ನೆಲೆಯಲ್ಲಿ ಮಾತನಾಡಿದಂತಹ ಇಂದಿನ ಮುಖ್ಯ ಅತಿಥಿಗಳಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಸಮಾಜಕ್ಕೋಸ್ಕರ ದುಡಿಯುವಂತಹ ಯಾವುದೇ ಪ್ರತಿಫಲ ಅಪೇಕ್ಷೆಗಳಿಲ್ಲದೆ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತಹ ಪತ್ರಕರ್ತರನ್ನ ಗುರುತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷ ಒಬ್ಬ ಪತ್ರಕರ್ತರನ್ನ ಗುರುತಿಸಿ ಸನ್ಮಾನಿಸಿಕೊಂಡು ಬರ್ತಾ ಇದೆ. ಈಗಾಗಲೇ ಮಾತನಾಡಿದಂತಹ ರಾಧಾಕೃಷ್ಣ ತೋಡಿಕರ್ ಸರ್ ಅವರು ಈ ವೇದಿಕೆಯಲ್ಲಿ ಪತ್ರಿಕಾ ದಿನಾಚರಣೆಯ ಮೊದಲ ಗೌರವವನ್ನ ಸ್ವೀಕರಿಸಿದವರು, ಈ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸಿದವರು. ತದನಂತರದಲ್ಲಿ ಹಿರಿಯ ಪತ್ರಕರ್ತರಾದ ಪ್ರದೀಪ್ ನಾಯಕ್ ಸರ್ ಅವರು ಸನ್ಮಾನಿಸಿದ್ದೇವೆ, ವಸಂತ್ ಸರ್ ಮಾಧ್ಯಮ ಬಿಂಬ ಅವರನ್ನ ಸನ್ಮಾನಿಸಿದ್ದೇವೆ, ಹಾಗೆ ಒಬ್ಬೊಬ್ಬರನ್ನ ಸನ್ಮಾನಿಸ್ತಾ ಬಂದಿದ್ದೇವೆ. ಆದ್ದರಿಂದ ಈ ವರ್ಷದ ಹುಡುಕಾಟದಲ್ಲಿ ನಮಗೆ ದೊರೆತಂತಹ ವ್ಯಕ್ತಿ ಕಾರ್ಕಳದಲ್ಲಿ ಅತ್ಯಂತ ಹಿರಿಯ ಮತ್ತೊಬ್ಬ ಪತ್ರಕರ್ತರಾಗಿರುವಂತಹ ಶ್ರೀಯುತ ಮೊಹಮ್ಮದ್ ಖಲೀಲ್ ಸರ್ ಅವರು. ಸರ್ ದಯವಿಟ್ಟು ಒಂದು ಆಸನವನ್ನ ಸ್ವೀಕರಿಸಬೇಕು. ಶ್ರೀಯುತ ಮೊಹಮ್ಮದ್ ಖಲೀಲ್ ಸರ್ ಅವರು ಅತ್ಯಂತ ಶಾಂತ ಸ್ವಭಾವದ ಸರಳ ವ್ಯಕ್ತಿ. 1958 ಇಸವಿಯಲ್ಲಿ ಮುಲ್ಕಿಯಲ್ಲಿ ಜನಿಸಿದಂತಹ ಇವರು ದ್ವಿತೀಯ PUC ಶಿಕ್ಷಣವನ್ನು ಪಡೆದು ತದನಂತರ ಡಿಜಿಟಲ್ ಮೆಕ್ಯಾನಿಕಲ್ ಡಿಪ್ಲೊಮಾವನ್ನ ಪಡೆದಿದ್ದಾರೆ. ಸುಮಾರು 20 ವರ್ಷಗಳಿಂದ ಮಂಗಳೂರಿನ ಪ್ರತಿಷ್ಠಿತ ಸುದ್ದಿವಾಹಿನಿಯಾದ V4 ಮೀಡಿಯಾದಲ್ಲಿ ಕಾರ್ಕಳ ತಾಲೂಕು ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಛಾಯಾಗ್ರಾಹಕರಾಗಿ ಸುಮಾರು 40 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 20 ವರ್ಷಗಳ ತನ್ನ ಮಾಧ್ಯಮ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಲವಾರು ಸೇವೆಗಳನ್ನ ಮಾಡಿದ್ದಾರೆ. ಇವರ ಈ ಸೇವೆಯನ್ನು ಗುರುತಿಸಿ 2021ರಲ್ಲಿ ಗ್ರಾಮ ಸಾಹಿತ್ಯ ಸಮ್ಮೇಳನದಲ್ಲಿ ಆದಿಗ್ರಾಮೋತ್ಸವ ಯುವಶ್ರೀ ಪ್ರಶಸ್ತಿ, 2022ರಲ್ಲಿ ಕರ್ನಾಟಕ ಸಾಧನ ರತ್ನ ಪ್ರಶಸ್ತಿ ಮತ್ತು ಹೈಬ್ರಿಡ್ ನ್ಯೂಸ್ ಕೊಪ್ಪಳ ಇವರ ವತಿಯಿಂದ 2023 ಬೆಂಗಳೂರಿನಲ್ಲಿ ಕರುನಾಡ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಂತಹ ಒಬ್ಬ ಸಾಧಕ ಪತ್ರಿಕೋದ್ಯಮ ಕ್ಷೇತ್ರದ ಅನನ್ಯ ವ್ಯಕ್ತಿತ್ವದ, ಸರಳ ವ್ಯಕ್ತಿತ್ವದ ಶ್ರೀಯುತ ಮೊಹಮ್ಮದ್ ಖಲೀಲ್ ಸರ್ ಅವರನ್ನ ಈ ವೇದಿಕೆಯ ಮುಖಾಂತರ ಸನ್ಮಾನಿಸೋದಕ್ಕೆ ನಾವು ಹೆಮ್ಮೆ ಪಟ್ಟುಕೊಳ್ಳುತ್ತಾ ಇದ್ದೇವೆ. ಸರ್, ಈ ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಯ ಸನ್ಮಾನವನ್ನ ತಮಗೆ ಒಪ್ಪಿಸ್ತಾ ಇದ್ದೇವೆ, ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಸನ್ಮಾನವನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳು. ದೊಡ್ಡದು. ಆದ್ದರಿಂದ ತನ್ನ ಕಾರ್ಯಚಟುವಟಿಕೆಗಳ ಒಂದಷ್ಟು ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ಸಮಾರಂಭದ ಅಧ್ಯಕ್ಷತೆಯನ್ನು ಆತ್ಮೀಯ ಮಿತ್ರರಾಗಿರುವ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಅವರ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯಾತಿಗಣ್ಯರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಬೋಧಕ ಹಾಗೂ ಇತರ ಸಿಬ್ಬಂದಿ ವರ್ಗದವರೇ, ಎಲ್ಲರಿಗೂ ನನ್ನ ಮೊದಲಿನ ಪತ್ರಿಕೆ ದಿನಾಚರಣೆ ಶುಭಾಶಯಗಳು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಂದು ಹೇಳುವುದರಲ್ಲಿ ಎರಡು ಮಾತು. ಈ ಸಂಸ್ಥೆ ಶಿಕ್ಷಣಕ್ಕೆ ಮಾತ್ರ ಪ್ರಾಮುಖ್ಯತೆ ನೀಡದೆ ಕ್ರೀಡಾ ಚಟುವಟಿಕೆಗಳಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತದೆ.
ಇದಕ್ಕೆ ಕಳೆದ ಹಲವು ವರ್ಷಗಳಿಂದ ಪ್ರಶಸ್ತಿಗಳು ಹಾಗೂ ರ್ಯಾಂಕ್ಗಳೇ ಸಾಕ್ಷಿ. ನಿಮ್ಮ ಕಠಿಣ ಪರಿಶ್ರಮ ಹಾಗೂ ಸಾಧನೆ ನನ್ನ ವೈಯಕ್ತಿಕ ಹಾಗೂ V4 ಮಾಧ್ಯಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ವಿದ್ಯಾಸಂಸ್ಥೆ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ವಿದ್ಯಾಸಂಸ್ಥೆ ಶಿಕ್ಷಣ ನೀಡುವುದು ಸರ್ವೇಸಾಮಾನ್ಯ. ಅದರ ಜೊತೆಗೆ ಉತ್ತಮ ಶಿಸ್ತನ್ನು ಕಲಿಸಿದರೆ ಆ ಕಲಿತಂತ ಶಿಕ್ಷಣಕ್ಕೆ ಮಹತ್ವ ಬರುತ್ತದೆ. ಶಿಕ್ಷಣ ಮತ್ತು ಜೀವನದ ಶಿಸ್ತು ಈ ಎರಡನ್ನೂ ಕೂಡ ಈ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನೀಡಲಾಗುತ್ತದೆ. ಇದಕ್ಕೆ ಸಾಕ್ಷಿ ನನ್ನ ಮಗ LKGಯಿಂದ 10ನೇ ತರಗತಿ ಇದೇ ಶಾಲೆಗೆ ಕಲಿತು ನಂತರ ಇಂಜಿನಿಯರಿಂಗ್ ಪದವಿ ಪಡೆದು ಈಗ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಇದೀಗ ನೀವು ನನ್ನನ್ನು ಗುರುತಿಸಿ ಸನ್ಮಾನಿಸಲು ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ. ನಾನು ಈ ಸಂದರ್ಭದಲ್ಲಿ ವಿದ್ಯಾಸಂಸ್ಥೆಗೆ ಆಭಾರಿಯಾಗಿದ್ದೇನೆ. ವಿದ್ಯಾಸಂಸ್ಥೆಯಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಉಜ್ವಲಾಗಲಿ ಎಂದು ಹಾರೈಸುತ್ತಾ ನಾನು 40 ವರ್ಷಗಳಿಂದ ವೃತ್ತಿಪರ ಛಾಯಾಗ್ರಾಹಕರು ಉಳಿದಿದ್ದು ಇದರಿಂದ ಕಪ್ಪು ಬಿಳುಗು ಸಮಸ್ಯೆ ಚಿತ್ರಗಳು ನಮ್ಮ ರಾಜ್ಯದ ಪ್ರತಿಷ್ಠೆಯ ಪತ್ರಿಕೆ ಉದಯಮಣಿ ಪತ್ರಿಕೆ ಕಳಿಸಲು ಪ್ರಾರಂಭಿಸಿದೆ. ಮೊಟ್ಟ ಮೊದಲನೇದಾಗಿ 1483ರಲ್ಲಿ ನನ್ನ ಮೊಟ್ಟ ಮೊದಲ ಕಪ್ಪು ಬಿಳುಗು ಚಿತ್ರ ಮಂಗಳೂರಿನ ಗಂಜಿಮಠ ಗ್ರಾಮದ ಬಸ್ ನಿಲ್ದಾಣದ ಶೌಚಾಲಯದ ಒಳಗೆ ಬೆಳೆದು ನಿಂತ ಆಳದ ಮರ ಚಿತ್ರಕ್ಕೆ ಇರ್ಷಾದ್ ಮೂಡಬಿದ್ರೆ ಅವರು ಲೇಖನದೊಂದಿಗೆ ಉದಯಮಣಿ ಪ್ರಕಟವಾಗುತ್ತದೆ. ಆ ಸಮಸ್ಯೆ ಬರೆದ ಚಿತ್ರಲೇಖನ ಪ್ರಕಟವಾದ ಕೆಲವೇ ದಿನಗಳಲ್ಲಿ ಪಂಚಾಯತ್ಗಳ ಮರವನ್ನು ಕಳೆದು ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಇದರಿಂದ ನನಗೆ ಒಂದು ರೀತಿಯ ಸ್ಫೂರ್ತಿ ಬರುತ್ತದೆ. ಅದರ ನಂತರ ನಿರಂತರವಾಗಿ ಉದಯಮಣಿ ಪತ್ರಿಕೆಯನ್ನು ಪ್ರಕಟವಾಗುವ ನಗರ ಸಮಸ್ಯೆ ಹತ್ತುಮುಖ ಚಿತ್ರಾವಳಿ ಸುತ್ತುನೋಟ ಕಾಲದಲ್ಲಿ ನನ್ನ ಚಿತ್ರಗಳು ಇತರ ಲೇಖನದ ಒಟ್ಟಿಗೆ ನನ್ನ ಚಿತ್ರಗಳು ಪ್ರಕಟವಾಗುತ್ತವೆ. ನಾನು 20 ವರ್ಷಗಳಿಂದ ಮಂಗಳೂರಿನ ಪ್ರತಿಷ್ಠಿತ ಸುದ್ದಿವಾಹಿನಿಯಾದ V4 ಮಾಧ್ಯಮದಲ್ಲಿ ತಾಲೂಕು ವೈದ್ಯ ಕೆಲಸ ಮಾಡುತ್ತಿದ್ದು ಸುಮಾರು 8 ವರ್ಷಗಳ ಹಿಂದೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹೇಳಲು ನಾನು ಪ್ರಯತ್ನಿಸುತ್ತೇನೆ. ಸರಿ, ಸುಮಾರು ಒಂದು 20 ವರ್ಷ ಮುಂಚೆ ನಾನು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿರುವಾಗ ನನ್ನೊಬ್ಬ ಪರಿಚಿತ ವ್ಯಕ್ತಿ ನನ್ನ ಆಫೀಸಿಗೆ ಬರ್ತಾನೆ, ನನ್ನ ಸ್ಟುಡಿಯೋ ಬರ್ತಾನೆ. ಕೆಲವೊಮ್ಮೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸದ್ಯಕ್ಕೆ 2-3 ದಿನದೊಳಗೆ ಒಂದು ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲಿದ್ದಾರೆ, ದಯವಿಟ್ಟು ನೀವು ಇಲ್ಲಿ ಬರಬೇಕು. ಆದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದು ನನಗೆ ಸ್ವಲ್ಪ ನಾನೇನು ಮಾಡುವಾಗಿಲ್ಲ. ನಾನು ಪೊಲಿಟಿಷಿಯನ್ ಅವರಿದ್ದ ಅವರು ಇಲ್ಲ ಆ ಸಮಸ್ಯೆ ಅಲ್ಲ, ನೀವು ಬರಲೇಬೇಕು, ಇಲ್ಲ ಆತ್ಮಹತ್ಯೆ ಮಾಡಿ ಪೂರ್ತಿ ರೀತಿಯಲ್ಲಿ ಅವರು ಸಮರಾಗಿದ್ದಾರೆ, ನೀವು ಬರಲೇಬೇಕಂತ ಹೇಳ್ತಾರೆ. ನನಗೆ ಏನು ಮಾಡೋದು ದಿಕ್ಕೋದುದಿಲ್ಲ. ಸರಿ, ನಾಳೆ ಬರ್ತಿಲ್ಲ, ನಾಳೆ ನೀವು ಈಗಲೇ ನಾನು ಹೊರಡ್ಬೇಕಂತ ಹೇಳ್ತಾರೆ. ಸರಿ, ನೀನು ಹೋಗಿ ನಾನು ಬರ್ತೇನೆ, ನೀನು ಎಲ್ಲಿ ಇದ್ದೆ ಅಂತ ಹೇಳಿ ನಾನು ಅಲ್ಲಿ ನನಗೆ ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಸರಿ, ನಾನು ಆ ಟೈಮಿಗೆ ಹೋಗ್ತೇನೆ. ಹೋಗಿ ನನಗೆ ಆ ಮನೆ ಕರ್ಕೊಂಡು ಹೋಗ್ತಾನೆ. ಒಂದು ರೀತಿಯ ಗುಡಿಸಲು ಮನೆ, ಎಲ್ಲ ಪರಿಚಿತ ಮುಖಗಳು ಆ ಮನೆಯವರು ಕೂಡ. ಅದರಲ್ಲಿ ಒಂದು ಮೂಕ ಹುಡುಗಿ ಇರ್ತಾಳೆ, ಅವನ ತಮ್ಮ ಕೂಡ ಮೂಕ ಇರ್ತಾನೆ, ತಾಯಿ ಮತ್ತು ತಂಗಿ. ವಿಷಯ ಏನು ಕೇಳ್ತೇನೆ, ತಂಗಿ ಅಂತ ಕೇಳ್ತೇನೆ. ಒಂದು 6 ತಿಂಗಳ ಮುಂಚೆ ನಮ್ಮ ಅಕ್ಕನಿಗೆ, ಮೂಕೆ ಅಕ್ಕನಿಗೆ ಮದುವೆ ಮಾಡಿಕೊಡ್ತೇವೆ, ಒಂದು ಒಳ್ಳೆ ಸಂಬಂಧ ಬರ್ತದೆ, ತುಂಬಾ ಅರ್ಜೆಂಟ್ನಲ್ಲಿ ಮದುವೆ ಮಾಡಿಸ್ತೇನೆ, ಹುಡುಗ ಒಳ್ಳೆ ಸುಂದರವಾಗಿದ್ದ, ತುಂಬಾ ಒಳ್ಳೆ ಕೆಲಸದಲ್ಲಿದ್ದ ಅಂತ ಹೇಳಿಕೊಡ್ತಿದ್ದ. ಮತ್ತೇನಾಯ್ತು, ಅವರು ಸ್ವಲ್ಪ ಡಿಮಾಂಡ್ ಇಟ್ಟರು, ಮತ್ತೊಂದು 10-12 ಪೌಂಡಿನ ಗೋಲ್ಡ್ ಬಂಗಾರಕ್ಕೆ ಒಂದು ಡಿಮಾಂಡ್ ಇಟ್ಟರು. ನಾವು ಎಲ್ಲದೇ ಒಪ್ಪಿ ಸಾಲಬಲವಾಗಿ ನಾವು ಮದುವೆ ಮಾಡಿಕೊಟ್ಟೆವು ಆ ಹುಡುಗಿಗೆ. ಹೆಚ್ಚಿನ ಮನೆ ಕೂಡ ಗಿರಿಬಿಟ್ಟಿದ್ದೇವೆ, ಇಲ್ಲಿಂದ ಬಡ್ಡಿಯವರ ಗ್ರೂಪ್ನಿಂದ ಎಲ್ಲ ಒಂದು ನಾವು ತಗೊಂಡು ಒಂದು ಮದುವೆ ಮಾಡಿಕೊಡುವಂತ ಒಂದು ಮದುವೆ ಮಾಡಿಕೊಟ್ಟೆವು. ಅದ ನಂತರ ಮದುವೆ ಆಗಿ ಮದುವೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅವನ ಮನೆಗೆ ಕರ್ಕೊಂಡು ಹೋಗುದಿಲ್ಲ. ಆತ ಒಂದು ಆ ಮೂಕಿ ಹುಡುಗಿಗೆ ಒಂದು ತನ್ನದೇ ಆದ ಒಂದು ಹೋಟೆಲ್ಗೆ, ಯಾವುದೋ ಒಂದು ಹೋಟೆಲ್ ಕೊಡಿಸಿ ರಾತ್ರಿ ಸಮಯಕ್ಕೆ ಅವಳೆಲ್ಲ ಬಂಗಾರವನ್ನು ಆಭರಣಗಳನ್ನು ತೆಗಿತಾರೆ. ಆ ಹುಡುಗಿ ಏನು ವಿರೋಧಿಸುವುದಿಲ್ಲ, ಆದ್ರೆ ಕೈಯಲ್ಲಿ ಒಂದು ಅವಳ 3 ಗ್ರಾಮಿನ ಉಂಗುರ ಇತ್ತು, ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತಾಳೆ. ಅವಳ ತುಂಬಾ ವಿರೋಧಿಸ್ತಾಳೆ, ತುಂಬಾ ವಿರೋಧಿಸ್ತಾಳೆ. ಇದು ನಾನು ಬೀಡಿ ಕಟ್ಟಿ ಸಂಪಾದಿಸ ಮಾಡಿದ ಒಂದು ಉಂಗಿಲ್ಲ, ಇದನ್ನು ತೆಗಿಬೇಡ, ಇಲ್ಲ ಅದನ್ನು ಒಪ್ಪುದೇ ಇಲ್ಲ. ಅವನು ಬೈ ಫೋರ್ಸ್ ಆಗಿ ಆ ಉಂಗಿಲವನ್ನು ತೆಗೆಯುವಾಗ ಚರ್ಮ ಮತ್ತು ಮಾಂಸದೊಟ್ಟಿಗೆ ಆ ಉಂಗಿಲವನ್ನು ಕಿತ್ತು ಬರ್ತದೆ. ಮರು ದಿವಸ ಆ ಒಂದು ಹುಡುಗಿ ಮತ್ತು ಹುಡುಗಿ ಕರ್ಕೊಂಡು ಬರುವ ಶಾಸ್ತ್ರ ಇರ್ತದೆ. ಆದ್ರೆ ಹೋಗಿ ಮನೆಯವ್ರು ಕರ್ಕೊಂಡು ಬರ್ತಾರೆ, ಮನೆಯವ್ರು ಕರ್ಕೊಂಡು ಬರ್ಲಿಕ್ಕೆ ಹೋಗುವಾಗ ಇವ್ರು ಮನೆಯಲ್ಲಿ ಇರ್ತಾರೆ, ಕರ್ಕೊಂಡು ಬರ್ತಾರೆ. ಬಂದ ಹುಡುಗಿ ಮನೆಗೆ ಹೋಗ್ಲಿಕ್ಕೆ ಕೇಳುವುದಿಲ್ಲ. ನಾನು ಪುನಃ ಈ ಗಂಡ ಮನೆಗೆ ಹೋಗುದಿಲ್ಲ, ಮೊದಲು ತುಂಬಾ ಹಠ ಮಾಡ್ತಾರೆ. ಮತ್ತೆ ಅವಳ ಭಾಷೆಯಲ್ಲೇ ಹೇಳ್ತಾಳೆ ಏನೇನು ಮಾಡಿದ ಅಂತ ಕೇಳಿದಾಗ, ಇಲ್ಲ ನಾ ಬಂಗಾರವನ್ನು ನಾವು ಬ್ಯಾಂಕ್ ಇಟ್ಟಿದ್ದೇನೆ, ಯಾಕಂದ್ರೆ ಇಲ್ಲಿ ಕದ್ದು ಹೋಗ್ಬೋದು. ಇದು ಹೀಗೆ ಹುಡುಗಿ ಮನೆಯವರು ಬಂಗಾರ ಇಲ್ಲಿ ಇಲ್ಲ, ಅದು ಮಾರಿಯಾಗಿದೆ.
ಪೊಲೀಸ್ ಕಂಪ್ಲೇಂಟ್ ಆಗ್ತದೆ. ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ಅದು ಅವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ. ಪೊಲೀಸ್ ಇದು ಹುಡುಗಿ ಮೂಕು ಹುಡುಗಿ, ನಮಗೆ ಕೇಸ್ ಇಶ್ಯೂ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಕೊಟ್ಟ ಹಣ ಕೂಡ ನಮಗೆ ತೆಗೆಸಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಅವರು ಮನೆಗೆ ಬರ್ತಾರೆ. ಹುಡುಗಿಯ ತಂದು ಈ ಮಾತನ್ನು ಕೇಳಿ ರಾತ್ರಿ ಮಲಗಿದ್ದವ ಬೆಳಿಗ್ಗೆ ಏಳುವುದೇ ಇಲ್ಲ, ಹೃದಯ ಪರದಲ್ಲಿ ತೀರಿ ಹೋಗ್ತಾರೆ. ನಂತರದ ಬೆಳವಣಿಗೆ ಅಂದ್ರೆ ಈ ಸಾಲ ಕೊಟ್ಟವರು ತುಂಬಾ ಪೀಡಿಸ್ತಾರೆ. ಈಚೆಯಿಂದ ಬಂಗಾರ ತಂದ ಜ್ಯುವೆಲ್ಲರಿ ಅವರು, ಬಟ್ಟೆ ಅಂಗಡಿಯವರು, ಬ್ಯಾಂಕಿನವರು ಎಷ್ಟು ರೀತಿಯಿಂದ ಅವರಿಗೆ ಪೀಡಿಸ್ತಾರೆ ಅಂದ್ರೆ ಅವರಿಗೆ ಮತ್ತು ಉಳಿದದ್ದು ಒಂದು ಆತ್ಮಹತ್ಯೆ ಮತ್ತೆ ಏನು ಕೂಡ ಮಾಡುವಾಗ ಇಲ್ಲ. ಇವತ್ತು ಒಂದು ಚಿಕ್ಕಾಸು ಕೂಡ ಇಲ್ಲ. ಇದನ್ನು ನಾನು ಕೇಳಿ ತುಂಬಾ ಇದಕ್ಕೆ ಯಾವ ಪರಿಹಾರ ಮಾಡಲು ನನಗೆ ಕೂಡ ಗೊತ್ತಾಗ್ತಿಲ್ಲ. ನಾನು ಮರು ದಿವಸ ನಾನು ನನ್ನ ಆಫೀಸ್ ಹೋಗ್ತೇನೆ, ನನ್ನ ಆಫೀಸ್ನಲ್ಲಿ ನನ್ನ MD ಅವರಿಗೆ ಹೇಳ್ತೇನೆ ಹೀಗೆ ಆಗಿದೆ ಸರ್, ಎಂತ ಮಾಡೋದು ಅಂತ. ಏನ್ ಮಾಡ್ಬೇಕಂದ್ರೆ ಅದೇ ನನಗೆ ಈ ಒಂದು ವರದಿಯನ್ನು ನಾನು ಒಂದು ಹೊರಗೆ ಗತಿಯಲ್ಲಿ ತೋರಿಸ್ಬೇಕಾಗ್ತದೆ. ಎಂತ ಮಾಡ್ತೀನಿ, ನನಗೆ ಒಂದು ಒಳ್ಳೆ ಯಾರು ಒಳ್ಳೆ ಮಾತನಾಡುವಂತ ಯಾರಾದ್ರೂ ಬೇಕಾಗ್ತದೆ ಅಂತ ಹೇಳಿದ್ರು. ಸರಿ, ಯಾರಂತ ಚಿದಂಬರ ಬೇಕಂಬಿದ್ದಾರೆ, ಮೈಕ್ ರಾಮಕೃಷ್ಣಿಸ್ತಾರೆ, ನಮ್ಮಲ್ಲಿ ಯಾರಿಗೆ ಕರ್ಕೊಂಡು ಹೋಗಿರ್ತೀವಿ ಇಲ್ಲ, ನಾನು ಅವ್ರಿಗೆ ನನಗೆ ಬೇಡ, ನನಗೆ ಒಂದು ಒಳ್ಳೆ ಮಾತುಗಾರ್ತೆ ಅಂತ ಒಂದು ಯಾರಾದ್ರೂ ಬೇಕಂತ ಹೇಳಿದೆ. ಆದ್ರೆ ಈಚೆ ಒಂದು 6 ತಿಂಗಳ ಚಾ ಟ್ಯಾಂಕಿ ಸೇರ್ಕೊಂಡು ಮೈಮನ ಅಂತ ಒಂದು ಊರಿಗೆ ಹೋಗಿದ್ರು. ಅವರಿಗೆ ನಾನು ಅವರಿಗೆ ಕಳಿಸ್ಕೊಡಿ ಅಂತ. ಆ ಹುಡುಗಿ ತುಂಬ ಹೆಸರಿಲ್ಲ, ನಾನು ಬರುವುದಿಲ್ಲ ನನಗೆ ಹೆಸರಿಗೆ ಆಗ್ತದೆ, ನಾನು ಕೂಡ ನಾನಿದ್ದೇನೆ ಬಂದು ಕರ್ಕೊಂಡು ಬರ್ತೇನೆ. ಬಂದ ನಂತರ ಎಲ್ಲ ಚಿತ್ರೀಕರಣ ಮಾಡ್ತೇವೆ, ಎಲ್ಲ ಚಿತ್ರೀಕರಣ ಮಾಡಿ ಏನಾದರೂ ಸಹಾಯ ಮಾಡುವವರು ಒಂದು ಈ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ಅವರ ಅಕೌಂಟ್ ನಂಬರ್ ಕೂಡ ಹಾಕ್ತಾರೆ. ಈ ವರದಿ ಒಂದು 3-4 ದಿನದಲ್ಲಿ ಬಿತ್ತರಗೊಳ್ಳುತ್ತದೆ. ಬಿತ್ತ ನಂತರ ಈ ಬಿತ್ತರನ ನಂತರ ಇದರ ಪರಿಣಾಮ ಇದು ವರದಿ ಏನೇನು ಕೆಲಸ ಮಾಡ್ತದೆ ಎಲ್ಲವೂ ಕೆಲಸ ಮಾಡಿದೆ. ಇಲ್ಲಿಂದ ಪೊಲೀಸ್ ಡಿಪಾರ್ಟ್ಮೆಂಟಿನ ಮೇಲೆ ಕೂಡ ಒಂದು ಒತ್ತಡ ಬೀಳ್ತದೆ. ಆಚೆ ಆ ಹುಡುಗನ ಮನೆಯ ಮೇಲೆ ಕೂಡ ಆ ಗ್ರಾಮದವರಿಗೆ ಇದು ತುಂಬಾ ಗಲಾಟೆ ಮಾಡ್ತಾರೆ. ನಿಮ್ಮಿಂದ ನಮ್ಮ ಊರಿನ ಒಂದು ಮರ್ಯಾದೆ ಹೋಯಿತು. ಆಚೆ ಆ ಒಂದು ಹುಡುಗಿಯ ಮದುವೆ ಮಾಡಿದ ದಳ್ಳಾಳಿ ಕೂಡ ಅವನಿಗೆ ಕೂಡ ಅವನ ಮೇಲೆ ಹಲ್ಲೆ ಆಗ್ತದೆ. ತುಂಬಾ ಗಲಾಟೆ ಆಗ್ತದೆ. ಅದನ್ನು 2 ದಿನ ಕೆಲವು ಸಮಯ ನಂತರ, ಒಂದು ವಾರ ನಂತರ ನನ್ನೊಂದು ಕರೆ ಬರ್ತದೆ. ನಾನು ಯಾರಂತ ಕೇಳುವಾಗ ನಾನು ಈ ಹುಡುಗಿಯ ಗಂಡ ಮಾತಾಡ್ತಿರೋದು, ನಾನು ಎಲ್ಲಿದ್ದೆ ಬ್ಯಾಂಗ್ಳೂರಿನಲ್ಲಿ. ಹಾಗೆ ನನಗೆ ತುಂಬ ಸಮಸ್ಯೆ ಆಗಿದೆ, ಇಲ್ಲಿ ತುಂಬಾ ಕಷ್ಟ ಆಗ್ತಾ ಉಂಟು ಈ ಒಂದು ನಿಮ್ಮ ವರದಿ ಪ್ರಕಟ ಆದ ನಂತರ. ಅಷ್ಟು ಯಾರಿಗೂ ಸಿಕ್ಕದವ ನನಗೆ ಸಿಗ್ತಾನೆ, ಪೊಲೀಸರಿಗೆ ಸಿಕ್ಕುವುದಿಲ್ಲ, ಈಚೆ ಮನೆಯವರಿಗೂ ಸಿಕ್ಕುವುದಿಲ್ಲ. ಇಲ್ಲಿ ಕೇಳಿದ್ರೆ ನಾನು ಬ್ಯಾಂಗ್ಳೂರಿಲ್ಲ, ಹಾಗೆ ನೀನು ಕರ್ಕಳಗೆ ಇಲ್ಲಿ ಮಾತಾಡೋದು ಇಲ್ಲ, ನಾನು ಕರ್ಕಳ ಬಂದ್ರೆ ನನಗೆ ಓದ್ತಾರೆ ಅಂತ ಹೇಳಿದ. ಆದ್ರೆ ನಾನು ಬ್ಯಾಂಗ್ಳೂರಿಗೆ ಹೋಗಿ ಎಲ್ಲ ಅವನ ವಿಷಯ ತಿಳಿಸಿದ. ವಿಷಯ ಅಂದ್ರೆ ನಾನು ಈ ಮದುವೆ ಅವನ ಹೆಂಡತಿ ಬೇಕೆಂದ್ರೆ ಮದುವೆ ಮಾಡಿದ್ದಲ್ಲ, ನಮ್ಮ ಗೆಳೆಯ ಒಂದು 4-5 ಮಂದಿ ನಮ್ಮ ಗೆಳೆಯರ ಒಂದು ಕೂಟ ಉಂಟು, ಅದರಲ್ಲಿ ಒಂದು ವ್ಯವಹಾರ ಸ್ಟಾರ್ಟ್ ಮಾಡ್ತಾರೆ. ವ್ಯವಹಾರದಲ್ಲಿ ಅವ ಲಾಸ್ ಆಗ್ತಾರೆ. ಆ ಲಾಸ್ ಅನ್ನು ತುಂಬಿಕೊಳ್ಳಲು ಈ ಮದುವೆ ನಾಟಕವನ್ನು ಮಾಡಿದ್ದೇವೆ. ಇವರಿಗೆ ತಗೊಂಡ ಚಿನ್ನ ಎಲ್ಲ ನಾವು ಅವ ತಗೊಂಡೋಗಿದ್ದಾನೆ. ಈಗ ಎಂತ ಮಾಡ್ತೀನಿ, ನಾನೀಗ ಹುಡುಗಿಗೆ ಆ ಕೊಟ್ಟ ಚಿನ್ನ ತಗೊಂಡ ಹಣ ಎಲ್ಲ ಅವಳಿಗೆ ವಾಪಸ್ ಕೊಡ್ಬೇಕು, ಇಲ್ಲಾಂದ್ರೆ ಇದು ತುಂಬಾ ಕಷ್ಟ ಆಗ್ತದೆ ಅಂತ ಹೇಳಿದೆ. ಆದ್ರೂ ಕೂಡ ಒಂದು ವರ್ಷ ಟೈಮ್ ಹೇಳ್ತಾನೆ. ಮತ್ತೆ ಅವನ ತಾಯಿಗೆ ಫೋನ್ ಮಾಡಿ ತಾಯಿ ನನಗೆ ಸಂಪರ್ಕ ಮಾಡ್ತಾನೆ. ತಾಯಿ ಕರ್ಕೊಂಡು ದೇಶಕ್ಕೆ ಕರ್ಕೊಂಡು ಬರ್ತೇನೆ ಹೊನ್ನಾಳದಿಂದ. ಅವಳು ಅಲ್ಲಿ ಬರೆದು ಕೊಡ್ತಾಳೆ. ಇಷ್ಟರಲ್ಲಿ ಇರುವಾಗ ಉಡುಪಿ SP ಅವರಿಗೆ ನನಗೆ ಕಾಲ್ ಬರ್ತದೆ. ಗೋರಳ್ಳಿ ಗೌಡ ಆಗ SP ಆಗಿದ್ದರು. ಅವ್ರು ನನಗೆ ಕಾಲ್ ಮಾಡ್ತೀನಿ, ಸ್ವಲ್ಪ ಬಂದು ಮಾತಾಡಿ ಹೋಗಿ ಅಂತ. ನಾನು ಇವ್ರಿಗೆ ಕರ್ಕೊಂಡೋಗಿ ಹುಡುಗಿ ಹೋಗ್ತೇನೆ. ಹೋಗಿ ಅವ್ರು ಹೇಳ್ತಾರೆ, ಇಲ್ಲಿ ನೀವು ಪ್ರಯತ್ನ ಮಾಡೋದು ಒಳ್ಳೇದು, ಆದ್ರೆ ಪೊಲೀಸ್ನಿಂದ ನಮ್ಗೆ ಏನ್ ಮಾಡಕ್ಕೆ ಸಾಧ್ಯ ಇದೆ. ಈ ಹುಡುಗಿ ಮೂಗಿ, ಯಾಕಂದ್ರೆ ಈ ಹುಡುಗಿ ನಾವು ಕರ್ಕೊಂಡು ಬಂದು ನಾವೀಗ ಕೇಸ್ ಮಾಡಿ ಜೈಲಲ್ಲಿ ಹಾಕಿದ್ರು ಕೂಡ ಒಂದೇ ದಿನ ಜಾಮೀನು ಸಿಕ್ಕಿ ಹೊರಗೆ ಹೋಗ್ತಾರೆ. ಮತ್ತೆ ಕೋರ್ಟ್ನಲ್ಲಿ ಎಂತವ್ರಿಗೆ ಮಾಡುವಾಗ ಇಲ್ಲ, ನೀವು ಏನ್ ಮಾಡ್ತಾರೆ ಮಾಡಿ, ನಿಮ್ಗೆ ನಾವು ಬ್ಯಾಕ್ ಸಪೋರ್ಟ್ ನಾವು ಕೊಡ್ತೇವೆ ಅಂತ ಹೇಳಿದ್ರು. ಅಷ್ಟು ಪುನಃ ಕೂಡ ಧೈರ್ಯ ಬಂತು. ಇಷ್ಟ ಆಗುವಾಗ ಈ 15-20 ದಿವಸ ಆಗ್ತಾ ಬಂತು. ಈ ಒಂದು ಬಡ ಕುಟುಂಬಕ್ಕೆ ಕೆಲವು ಈ ಹೊರಗಿನವರು ದೇಶ ವಿದೇಶಗಳಿಂದ ದೇಣಿ ಹರಿದು ಬರಲಿಕ್ಕೆ ಶುರುವಾಯಿತು. ಈ ಹಣವನ್ನು ಸ್ವಲ್ಪ ಇವರ ಕಷ್ಟ ನೋಡಿ ಹಣವನ್ನು ಕಳಿಸಿಕೊಳ್ಳಿ ಶುರು ಮಾಡಿದರು. ಸರಿ, ಸುಮಾರು ಒಂದು 2-3 ತಿಂಗಳಲ್ಲಿ 13,45,000 ಈ ಕುಟುಂಬಕ್ಕೆ ಬಂದು ಸಿಗ್ತದೆ. ಬಹಳ ಸಂತೋಷ ಆಗ್ತದೆ. ಇದರಿಂದ ಇವರೆಲ್ಲ ಇವರ ಸಾಲವನ್ನು ಮುಗಿಸ್ತಾರೆ. ಅದ ನಂತರ ಒಂದು ಅನಿವಾಸಿ ಭಾರತೀಯರು, ಒಂದು ಭಾರತೀಯ ಯಾರೆಂದು ಹೇಳುವುದಿಲ್ಲ, ಅವ್ರ ಮನೆಗೆ ಬಂದು ಕೇಳ್ತಾರೆ. ಎಲ್ಲ ವಿಷಯ ತಿಳಿದು ಇನ್ನೆಷ್ಟು ನಿಮ್ಗೆ ಸಾಲ ಬಾಕಿ ಉಂಟು, ಇನ್ನೊಬ್ಬರು ನನಗೆ
ಇನ್ನೊಂದು ಮನೆ ಸ್ವಲ್ಪ ಒಂದು ಗಿರಿವಿಟ್ಟಿದ್ದೇವೆ. ಆ ಮನೆಗೆ ಸ್ವಲ್ಪ 3 ಲಕ್ಷ ಖಾಲಿ ಸಾಲ ಅದು ಈಗ ನಾವು ತೀರಿಸ್ತೇವೆ, ನಮ್ಮ ದೊಡ್ಡ ಸಾಲ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ಅವರು ಕರ್ಕೊಂಡು ಹೋಗಿ ಏಕಗಂಟೆಯಲ್ಲಿ ಅವರ ಸಾಲವನ್ನು ತೀರಿಸಿ ಮನೆ ಪೇಪರ್ ತಂದು ಕೊಡ್ತಾರೆ. ಒಂದು 3 ತಿಂಗಳ ಮನೆಗೆ ಬೇಕಾಗುವ ದಿನಸಿ ಸಾಮಾನ್ಯ ಹಣವನ್ನು ಕೊಡ್ತಾರೆ ಮತ್ತು ಬದಿಯಲ್ಲಿ ಒಂದು ಮೀನಿನ ವ್ಯಾಪಾರಿಗಳು 1,500 ರೂಪಾಯಿ 3 ತಿಂಗಳು ಇವರ ಮನೆಗೆ ಮೀನು ತಂದು ಕೊಡಬೇಕು ಅಷ್ಟು ಹೇಳಿ ಅವರು ಹೊರಟಾಗ್ತಾರೆ. ಅಂದ್ರೆ ನನಗೆ ಒಂದು ಸಂತೋಷ ಅಂದ್ರೆ ಈ ನನ್ನ ವರದಿಯಿಂದ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು 3 ಜನರನ್ನು ರಕ್ಷಿಸಿ ನನಗೆ ಭಾರಿ ಸಂತೋಷ ಇದೆ, ತುಂಬಾ ಸಂತೋಷ ಆಗ್ತಾ ಉಂಟು. ಇದು ಈ ಒಂದು ವರದಿಯ ಏನಂದ್ರೆ ಈ ಮಾಧ್ಯಮ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಾನು ಈ ಮೂಲಕ ಒಂದು ಘಟನೆಯ ಮೂಲಕ ನಾನು ನಿಮಗೆ ಒಂದು ಹೇಳ್ತಿದ್ದೇನೆ ಹೇಳಿ ನನ್ನ ಒಂದು ಈ ಮಾತನ್ನು ಮುಗಿಸ್ತೇನೆ. ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಕ್ರೈಸ್ಟ್ ಶಾಲೆಯ ಆಡಳಿತ ಮಂಡಳಿಗೆ ನಾನು ಪ್ರತಿಜ್ಞೆ ಸಲ್ಲಿಸಿದ 2 ಮಾತುಗಳನ್ನು ಮುಗಿಸಿದ್ದೇನೆ. ಸರ್, ತಮ್ಮ ಜೀವನಾನುಭವದೊಂದಿಗೆ ಈ ಸಮಾಜದಲ್ಲಿ ಮನಸ್ಸು ಮಾಡಿದ ಯಾವ ರೀತಿಯ ಸೇವೆಗಳನ್ನು ಮಾಡಬಹುದನ್ನೋದಕ್ಕೆ ತಾವು ಉದಾಹರಣೆಯಾಗಿದ್ದೀರಿ. ಕಾರ್ಯಕ್ರಮದ ಮುಂದಕ್ಕೆ ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮಕ್ಕೆ ವಿವಿಧ ಪತ್ರಿಕೆಗಳ, ವಿವಿಧ ವಾಹಿನಿಗಳ, ವಿವಿಧ ವೆಬ್ ಮಾಧ್ಯಮಗಳ ಪತ್ರಕರ್ತರು ಆಗಮಿಸ್ತಾರೆ. ಬಟ್ ಆದರೆ ಈ ವರ್ಷ ಮಳೆ ಹಾನಿಯ ವರದಿಯ ಹಿನ್ನೆಲೆಯಲ್ಲಿ ಎಲ್ಲರೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇದರ ಮಧ್ಯೆಯೂ ಒಂದಷ್ಟು ಪತ್ರಕರ್ತರು ನಮ್ಮ ಜೊತೆಗೆ, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಇದ್ದಾರೆ. ಆದ್ದರಿಂದ ಅವರನ್ನ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಪೀಟರ್ ಫರ್ನಾಂಡಿಸ್ ಸರ್ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ರಾಧಾಕೃಷ್ಣ ತೋಡಿಕಾಲ ಸರ್ ಅವರಿಗೆ ಗೌರವದ ಕಾಣಿಕೆ. ಹಾಗೆ ಮೊಹಮ್ಮದ್ ಖಲೀಲ್ ಸರ್ ಅವರಿಗೆ, ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀಯುತ ಪ್ರದೀಪ್ ನಾಯಕ್ ಸರ್ ಅವರಿಗೆ, ಸರ್ ದಯವಿಟ್ಟು ಬಂದು. ವಸಂತ ಕುಮಾರ್ ಮಾಧ್ಯಮ ಬಿಂಬ ಹಿರಿಯ ಪತ್ರಕರ್ತರು, ಹಾಗೆ ಶ್ರೀಯುತ ಅರುಣ್ ಭಟ್ ನಮ್ಮ ಟಿವಿಯ ವರದಿಗಾರರು, ಹಾಗೆ ನಮ್ಮ ಕಾಲದ ಛಾಯಾಗ್ರಾಹಕ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅವಿಲ್ ಸ್ಯಾಂಟಿಸ್. ಈ ಒಂದು ಪತ್ರಿಕಾ ದಿನಾಚರಣೆ ಈ ಸಂಸ್ಥೆಯಲ್ಲಿ ನಡಿಬೇಕು ಅಂತ ಇದ್ರೆ ಅದರ ಹಿನ್ನೆಲೆಯಲ್ಲಿ ಅದನ್ನ ಸೃಷ್ಟಿಸಿದಂತಹ ಅಥವಾ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಒಂದು ಕಲ್ಪನೆಯನ್ನು ರೂಪಿಸಿದಂತಹ ಶಿಲ್ಪಿ ಡಾಕ್ಟರ್ ಪೀಟರ್ ಫರ್ನಾಂಡಿಸ್ ಸರ್ ಅವರು. ಆದ್ದರಿಂದ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಹಿನ್ನೆಲೆಯಲ್ಲಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಹೃದಯಾಂತರದಿಂದ ವಂದಿಸಿಕೊಂಡು ಇಂದಿನ ಪತ್ರಿಕಾ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಪತ್ರಿಕಾ ದಿನಾಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಸನ್ಮಾನ್ಯ ರಾಧಾಕೃಷ್ಣ ತೋಡಿಕರ್ ಅವರೇ ಹಾಗೂ ಸರಳ ಸಜ್ಜನ ವರದಿಗಾರ ಮಿತ್ರರು ಆದಂಥ ಮೊಹಮ್ಮದ್ ಖಲೀಲ್ ಅವರೇ, ನಮ್ಮ ಆತ್ಮೀಯರಾದಂಥ ನಾಯಕರವರೇ, ವಸಂತರವರೇ, ನಮ್ಮ ಹಳೆ ವಿದ್ಯಾರ್ಥಿಯವರೇ ಮತ್ತು ಅರುಣ್ ಭಟ್ ಅವರೇ, ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಈ ಸಂಸ್ಥೆಯ ಶಿಕ್ಷಕ ಮಿತ್ರರೇ ಹಾಗೂ ನಮ್ಮ 3 ಸಂಸ್ಥೆಯ ಹಿರಿಯ ಶಿಕ್ಷಕರೇ ಮತ್ತು ಆಡಳಿತಾಧಿಕಾರಿಯವರೇ, ಈ ಪತ್ರಿಕಾ ದಿನಾಚರಣೆ ಪ್ರತಿ ವರ್ಷ ಸ್ವಲ್ಪ ಆಶ್ಚರ್ಯ ಪಡುವಂತಹದ್ದು ಕ್ರೈಸ್ಟ್ ಕಿಂಗ್ನಲ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಆಚರಿಸ್ತಾರೆ. ಎಲ್ಲಿ ಜರ್ನಲಿಸಂ ಕೋರ್ಸ್ ಇದೆ, ಅಲ್ಲಿ ಯಾವ ಡಿಗ್ರಿ ಕಾಲೇಜಿನಲ್ಲಿ ಜರ್ನಲಿಸಂ ಕೋರ್ಸ್ ಇದೆ ಅಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ಯಾವ ಜರ್ನಲಿಸಂ ಕೋರ್ಸು ಇಲ್ಲ, ಸಬ್ಜೆಕ್ಟು ಇಲ್ಲ. ಆದ್ರೂ ನಾವು ಯಾಕೆ ಇದನ್ನ ಮಾಡ್ತಾ ಇದ್ದೇವೆ ಎಂಬುದರ ಸದುದ್ದೇಶವನ್ನ ಪ್ರಕಾಶ್ ಭಟ್ ಅವರು ಹೇಳಿದರು. ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಸರಿಯಾಗಿರ್ಬೇಕಾದ್ರೆ ದೇಶ ಕಾಯುವ ಯೋಧರು ಬೇಕು, ಸಮಾಜವನ್ನು ಕಾಯುವ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಬೇಕು, ಸಮಾಜದ ಸ್ವಾಸ್ಥ್ಯವನ್ನ, ದೈಹಿಕ ಸ್ವಾಸ್ಥ್ಯವನ್ನ ಕಾಪಾಡುವಂತ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್, ಡಾಕ್ಟರ್, ನರ್ಸ್ ಅಥವಾ ಬೇರೆ ಪ್ಯಾರಾಮೆಡಿಕಲ್ ಟೀಚರ್ಸ್, ಜೊತೆಗೆ ಸಮಾಜದ ಮಾನಸಿಕ ಸ್ವಾಸ್ಥ್ಯವನ್ನ, ದೈಹಿಕ ಸ್ವಾಸ್ಥ್ಯವನ್ನ ಡಾಕ್ಟರ್ಸ್ ನರ್ಸ್ನವರು ಕಂಡ್ರೆ ಸಮಾಜದ ಮಾನಸಿಕ ಸ್ವಾಸ್ಥ್ಯವನ್ನ
ಒಂದು ಹದ್ದು ಬಸ್ಸಿನಲ್ಲಿ ಇರ್ಲಿಕ್ಕೆ ಪತ್ರಿಕಾ ಮಾಧ್ಯಮದವರು ಬಹಳ ಅಗತ್ಯ. ನಾನು ಈ 4 ವರ್ಗದವರನ್ನ ಯಾವಾಗಲೂ ಸ್ಮರಿಸಿಕೊಳ್ತಾ ಇರ್ತೇನೆ. ಒಂದು ಸಮಾಜ ನಿಲ್ಬೇಕಾದ್ರೆ, ಒಂದು ದೇಶ ನಿಲ್ಬೇಕಾದ್ರೆ ಈ 4 ವರ್ಗ ಬೇಕು. ಇವರ ಸೇವೆ ಅದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್. ಈ ಕೆಲವೊಂದು ಸೇವೆ ನಮಗೆ ಡೈರೆಕ್ಟ್ ಆಗಿ ಪ್ರತಿಫಲದಿಂದ ಗೊತ್ತಾಗ್ತದೆ, ಕೆಲವೊಂದು ಇಂಡೈರೆಕ್ಟ್, ಆ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಈ ನಿಟ್ಟಿನಲ್ಲಿ ಪತ್ರಿಕಾ ಮಿತ್ರರ ಆ ವರದಿಯ ಮೌಲ್ಯ ಏನು, ಅದರ ಅವಶ್ಯಕತೆ ಏನು ಅನ್ನುವುದನ್ನ ಮನಗಂಡು ನಮ್ಮ ವಿದ್ಯಾರ್ಥಿಗಳಿಗೆ ಇದು ಪ್ರೇರಣಾ ಶಕ್ತಿ ಆಗಬೇಕು. ನೀವೆಲ್ಲ ಪೇಪರ್ ಅನ್ನ ನೋಡ್ತೀರಿ, ಸೋಷಿಯಲ್ ಮೀಡಿಯಾವನ್ನ ನೋಡ್ತೀರಿ, ಟಿವಿಯನ್ನ ನೋಡ್ತೀರಿ. ಅದು ಯಾರು ವರದಿಗಾರರನ್ನ ಟಿವಿ ಮಾಧ್ಯಮ ಬಿಟ್ಟರೆ ಯಾರನ್ನು ನೀವು ನೋಡ್ಲಿಕ್ಕೆ ಸಾಧ್ಯ. ಅವರೆಲ್ಲ ಒಮ್ಮೆ ನಮ್ಮ ಕ್ಯಾಂಪಸ್ಸಿಗೆ ಬರಬೇಕು, ಅವರನ್ನ ನೀವು ನೋಡಬೇಕು. ಅವರ ವರದಿಯನ್ನು ನೋಡಿರ್ತೀರಿ, ಅವರನ್ನ ನೋಡಿರುವುದಿಲ್ಲ. ಅವರ ಕರ್ತವ್ಯದ ಏನು ಆ ಪ್ರತಿಫಲ ಇದೆ, ಅವರ ಉದ್ದೇಶ ಏನಿದೆ, ಅದಕ್ಕೊಂದು ವೆಯ್ಟೇಜ್ ಕೊಡಬೇಕು. ಅದಕ್ಕೋಸ್ಕರ ಎಲ್ಲ ಪತ್ರಿಕಾ ಕಾರ್ಕಳದ ಪರಿಸರದ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ನಾವು ಕರಿತೇವೆ. ಇನ್ನೊಂದು ಸದುದ್ದೇಶ ಏನು ಕೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ನೀವೆಲ್ಲ ಕಾಮರ್ಸ್ ವಿದ್ಯಾರ್ಥಿಗಳಿದ್ದೀರಿ. ಜರ್ನಲಿಸಂ ಒಂದು ಒಳ್ಳೆಯ ಪ್ರೊಫೆಷನಲ್ ಕೋರ್ಸ್. ಈಗ ನಮ್ಮಲ್ಲಿ ಈಗಾಗಲೇ ಒಂದು 4 ರಿಂದ 5 ಜನ ಟಿವಿ ಆಂಕರ್ಗಳಾಗಿ ಹೋಗಿದ್ದಾರೆ. ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ, ದೇಶೀಯ ಮಟ್ಟದ ಟಿವಿಗಳಲ್ಲಿ ಆಂಕರ್ ಆಗಿದ್ದಾರೆ. ಒಂದು ಕಾಪೆಟ್ಟಿನ ಹುಡುಗಿ ಒಂದು 2 ವರ್ಷದಿಂದ ನಾವು ಕಾಲೇಜಿಗೆ ಲೇಟೆಸ್ಟ್ ಕ್ಲಾಸ್ ಜಾಯಿನ್ ಆದರು. ಆದ್ರಿಂದ ನೀವು ಸಹ ನಿಮ್ಮಲ್ಲಿ ಕೆಲವರು ಈಗ ಪ್ರತಿ ವರ್ಷ ನಮ್ಮಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಆಗ್ತಾ ಇರ್ತದೆ. ವಿದ್ಯಾರ್ಥಿ ದೆಸೆಯಲ್ಲಿ ಆಂಕರ್ಗಳು ನಾವು ಅವರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದೇವೆ, ಹಾಗೂ ಅವರಿಗೆ ಬೇಕಾದಂತಹ ಏನು ಟ್ರೈನಿಂಗ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಕೆಲವು ವಿದ್ಯಾರ್ಥಿ ಮಟ್ಟದಲ್ಲೇ ವಸಂತರವರಿಗೆ ಗೊತ್ತಿದೆ, ಒಳ್ಳೊಳ್ಳೆಯ ಆಂಕರ್ಗಳನ್ನು ನಮ್ಮ ಸಂಸ್ಥೆ ಕೊಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು, ನಿಮ್ಗೆ ಯಾರಿಗೆಲ್ಲ ಇದರಲ್ಲಿ ಆಸಕ್ತಿ ಇದೆ, ನೀವು ಸಹ ಪತ್ರಿಕಾ ರಂಗಕ್ಕೆ ಧುಮುಕಬೇಕು. ಅದರಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ಇದರಲ್ಲಿ 2 ಲಾಭ ಇದೆ. ಒಂದು, ನೀವು ಅತ್ಯುತ್ತಮ ವರದಿಗಾರರಾದರೆ ನಿಮ್ಮನ್ನ ದೇಶ ಗುರುತಿಸುತ್ತದೆ, ಸಮಾಜ ಗುರುತಿಸುತ್ತದೆ. ಇನ್ನೊಂದು, ದೇಶ ಸೇವೆಯನ್ನು ಮಾಡಬಹುದು. ದೇಶ ಸೇವೆ ಯಾವ ರೀತಿ ಮಾಡಬೇಕು ಅಂದ್ರೆ, ಅದು ಕೇವಲ ಬಂದೂಕು ಹಿಡ್ಕೊಂಡು ಅಥವಾ ರಾಜಕಾರಣಿಗಳು ಭಾಷಣ ಮಾಡಿದಾಗ ನಾವು ದೇಶ ಸೇವಕರು ಹೇಳುವಂತ ಮಾತ್ರ ಅಲ್ಲ. ದೇಶ ಸೇವೆ ಯಾವುದೇ ರೀತಿಯಲ್ಲಿ ಮಾಡಬಹುದು. ಒಬ್ಬ ಶಿಕ್ಷಕನಾಗಿ ಮಾಡಬಹುದು, ಅಥವಾ ಒಬ್ಬ ಡಾಕ್ಟರ್ ಆಗಿ ಮಾಡಬಹುದು, ಒಬ್ಬ ಅಡ್ವೊಕೇಟ್ ಆಗಿ ಮಾಡಬಹುದು. ಈಗ ಖಲೀಲ್ರವರು ಮನಮುಟ್ಟುವಂತೆ ಹೇಳಿದ್ದಾರೆ, ಕರುಣಾಜನಕ ಕಥೆಯನ್ನು ಹೇಳಿದ್ದಾರೆ. ಖಂಡಿತ ನನ್ನ ವೈಯಕ್ತಿಕವಾಗಿ ನಿಮಗೆ ದೊಡ್ಡ ಸಲಾಂ ಸರ್. ಬಿಕಾಸ್ ಇಂಥ ಒಂದು ದೇವರು ಮೆಚ್ಚುವಂತ ಕೆಲಸ ಇದೆ. ಅವರ ಹತ್ರ ಕೋಟಿ ರೂಪಾಯಿ ಆಸ್ತಿ ಇಲ್ಲ, ಅಥವಾ ಟಿವಿ ಮಾಧ್ಯಮದಲ್ಲಿ ಕುಳಿತುಕೊಂಡು ಮುಖ್ಯ ಸಂಪಾದಕರ ಸ್ಥಾನದಲ್ಲಿ ಕುಳಿತುಕೊಂಡು, ಈಗ ನೀವೆಲ್ಲ ಟಿವಿಯಲ್ಲಿ ನೋಡಿರ್ಬೋದು, ಅನಲೈಸಿಸ್ ಮಾಡುವುದು ಜಾಸ್ತಿ ಆಗಿದೆ, ನ್ಯೂಸ್ ಕಡಿಮೆ ಆಗಿದೆ, ಅನಲೈಸಿಸ್ ಮಾಡುದು ಅಂದ್ರೆ ಜಡ್ಜ್ಮೆಂಟ್ ಕೊಡ್ತಾ ಇರ್ತಾರೆ. ಆ ಸ್ಥಾನದಲ್ಲಿಯೂ ಅವರಿಲ್ಲ. ಆದ್ರೆ ಅವರು ಇಡೀ ಕುಟುಂಬವನ್ನ ಎತ್ತಿ ಅವರಿಗೆ ಒಂದು ಮಾನಸಿಕ ಸ್ವಾಸ್ಥ್ಯವನ್ನ, ಜೊತೆಗೆ ಒಂದು ಸಾಮಾಜಿಕ ನೆಲೆಯಲ್ಲಿ ಒಂದು ಧೈರ್ಯವನ್ನು ಕೊಟ್ಟಂತ, ಖಂಡಿತ ಇಂಥ ಪತ್ರಕರ್ತರನ್ನ ನಾವು ಸನ್ಮಾನ ಮಾಡಿದ್ದೇವೆ ಅಂದ್ರೆ ಬಹುಶಃ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಕ್ರೈಸ್ಟ್ ಕಿಂಗ್ ವಿದ್ಯಾರ್ಥಿಗಳಿಗೆ ಹೆಮ್ಮೆ ಆಗ್ಬೇಕು. ನಮ್ಮ ಸನ್ಮಾನ ಬಹುಶಃ ಇವತ್ತು ಸರಿಯಾಗಿ ಹೋಗಿ ಮುಟ್ಟಿದೆ ಅನ್ನೋದನ್ನ ನಾನು ಖಂಡಿತವಾಗಿ ಅದನ್ನು ಒಪ್ಪಿಕೊಳ್ತೇನೆ. ಇದು ದೇಶ ಸೇವೆಯ ಸಮಾಜ ಸೇವೆ. ಸಮಾಜ ಸೇವೆ ಅಂತ ಕೂಡಲೇ ಅದು ಕೋಟಿಗಟ್ಟಲೆ ಹಣ ಕೊಡಬೇಕು, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೂ, ಚರ್ಚಿಗೂ ಅಥವಾ ಮಸೀದಿಗೂ ದಾನ ಮಾಡಬೇಕು, ಅಥವಾ ಒಂದು 4 ಪುಸ್ತಕವನ್ನು ಕೊಟ್ಟು ನಿರಂತರವಾಗಿ ಪೇಪರ್ನಲ್ಲಿಯೋ, ಟಿವಿಯಲ್ಲಿಯೋ, ಸೋಷಿಯಲ್ ಮೀಡಿಯಾದಲ್ಲಿಯೋ ಫೋಟೋ ಹಾಕಿಕೊಳ್ಳುವ ವ್ಯಕ್ತಿಗಳನ್ನು ಕಾಣಬಹುದು. ಆದ್ರೆ ಇಂಥ ನಿಜವಾಗಿಯೂ ಅವರು ತಮ್ಮ ವೃತ್ತಿ ಧರ್ಮವನ್ನ ಪಾಲಿಸಿದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಒಬ್ಬ ಪತ್ರಿಕಾ ಮಾಧ್ಯಮದವರು ಏನ್ ಮಾಡಬೇಕು ಅದನ್ನು ಅವರು ಮಾಡಿದ್ದಾರೆ. ಹಾಗೆ ನಮ್ಮ ಸುತ್ತಮುತ್ತ ಇರುವಂತಹ ಬಹಳಷ್ಟು ಪತ್ರಿಕಾ ವರದಿಗಾರರನ್ನು ನಾವು ನೋಡ್ತೇವೆ. ಕಷ್ಟ ಕಾಲದಲ್ಲಿ ಅಲ್ಲಿ ಹೋಗಿ ಆ ವರದಿಗಳನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೆರೆ ಪರಿಹಾರ ಸಮಯದಲ್ಲಿ ಇರಬಹುದು, ನಕ್ಸಲ್ ಕಾರ್ಯಾಚರಣೆಯಲ್ಲಿ ಇರಬಹುದು, ಅಥವಾ ಕಳ್ಳರ ಅಥವಾ ಈ ದರೋಡೆಕೋರರು ಅಥವಾ ಈ ನಕ್ಸಲೈಟ್ಸ್ ಅಥವಾ ಟೆರರಿಸಂ ಇರುವಂತಹ ಪ್ಲೇಸ್ ನಲ್ಲಿ ಹೋಗಿ ಯುದ್ಧ ಕಾಲದಲ್ಲಿ ಎಷ್ಟೆಷ್ಟು ಕಷ್ಟ, ತಮ್ಮ ಜೀವವನ್ನೇ ಪಣವಾಗಿಟ್ಟು ಜೀವದ ಹಂಗು ತೊರೆದು
ಈ ಪತ್ರಿಕಾ ಮಾಧ್ಯಮದವರು ಕೆಲಸ ಮಾಡ್ತಾರೆ. ಪತ್ರಿಕೆ ಅಂದಾಕ್ಷಣ ಕೇವಲ ಪ್ರೆಸ್ ಮೀಡಿಯಾ ಅಂದ್ರೆ ಪೇಪರ್ನವ್ರು ಮಾತ್ರ ಅಲ್ಲ, ಟಿವಿಯವರು ಮಾತ್ರ ಅಲ್ಲ, ಈಗ ಸೋಷಿಯಲ್ ಮೀಡಿಯಾದವರು ಬರ್ತಾ ಇದ್ದಾರೆ. ಅದಕ್ಕೆ ಹೇಳುವಂತದ್ದು ಈಗ ಸೋಷಿಯಲ್ ಮೀಡಿಯಾ ಇಸ್ ಹ್ಯಾವಿಂಗ್ ಮಿಲಿಯನ್ಸ್ ಆಫ್ ಪಾಸಿಟಿವ್ಸ್ ಅಂಡ್ ಮಿಲಿಯನ್ಸ್ ಆಫ್ ನೆಗೆಟಿವ್ಸ್ ಹೇಳ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಲಾಭವೂ ಆಗ್ತಾ ಇದೆ ಅಥವಾ ನಷ್ಟವೂ ಆಗ್ತಾ ಇದೆ. ಅದನ್ನು ಸರಿದೂಗಿಸುವಂತ ಕೆಲಸ ರೀಡರ್ಸ್ ನೋಡ್ಬೇಕು. ಆದ್ರೆ ಪತ್ರಿಕಾ ಮಾಧ್ಯಮದವರು, ಸ್ವಲ್ಪ ಮಟ್ಟಿಗೆ ಟಿವಿಯವರು ಬಹಳ ನಿಖರವಾದಂತ ಮತ್ತು ಪ್ರಸ್ತುತವಾದಂತ ಮತ್ತು ಸತ್ಯ ಶೋಧನೆಯನ್ನ ಮಾಡಿ ನಮ್ಗೆ ನ್ಯೂಸ್ ಅನ್ನ ಕೊಡ್ತಾರೆ. ಅದು ನಮ್ಗೆ ಬಹಳ ಇತ್ತೀಚೆಗೆ ಈಗಲೂ ಸಹ ಸಮಾಧಾನ ಕೊಡುವಂತ ವಿಚಾರ ಏನು ಹೇಳಿದ್ರೆ ಪತ್ರಿಕೆಯವರು. ಪತ್ರಿಕೆಯಲ್ಲಿ ಬಂದದ್ದು ಅದು ನನ್ನ ಅನಿಸಿಕೆ ಪ್ರಕಾರ 100ಕ್ಕೆ 100 ಸತ್ಯ ಆಗಿದೆ. ಟಿವಿ ಮಾಧ್ಯಮದಲ್ಲಿ 99% ಸತ್ಯ ಆಗಿದೆ. ಆದ್ರೆ ಸೋಷಿಯಲ್ ಮೀಡಿಯಾದ ಬಗ್ಗೆ ನಮ್ಗೆ ಕ್ವಶನ್ ಮಾರ್ಕ್ ಬರ್ತದೆ, ಎಷ್ಟು ಸತ್ಯ ಎಷ್ಟು ಸುಮ್ಮನೆ. ಆದ್ರಿಂದ ಈ ಪತ್ರಿಕಾ ಮಾಧ್ಯಮದವರನ್ನ ಖಂಡಿತ ನಾವು ಗೌರವಿಸಬೇಕು. ಈಗ ನಿಮ್ಗೆಲ್ಲ ಇದೆ, ಇವತ್ತು ಜೋರು ಮಳೆ ಬರ್ತಾ ಇದೆ ಮಧ್ಯಾಹ್ನ ಮೇಲೆ, ನಾಳೆ ಎಂತ ಅಂತ ಕತೆ ರಜೆ. ಅದನ್ನ ಪ್ರಥಮವಾಗಿ ನಿಮ್ಗೆ ಮುಟ್ಟಿಸ್ತಾ ಇರೋರು ಯಾರು ಹೇಳಿದ್ರೆ ಇವರೇ. ನೀವು ಶಿಕ್ಷಕರನ್ನು ಅಥವಾ ನಿಮ್ಮ ಪ್ರಿನ್ಸಿಪಾಲರ ನ್ಯೂಸ್ ಅನ್ನ ನೋಡುವ ಮೊದಲು, ಅವರಿಂದ ನೋಟಿಸ್ ಬರುವ ಮೊದಲು ನಿಮಗೆ ಡಿಸಿ ಆಫೀಸ್ ಇಂದ ಅದು ಡಿಸಿ ಆಫೀಸ್ ಸಿಗ್ನೇಚರ್ ಹಾಕಿ ರೂಮ್ ಹೊರಗಡೆ ಬರುವುದರ ಒಳಗಾಗಿ ಅದು ಕಾರ್ಕಳವನ್ನು ತಲುಪುವಂತ ವ್ಯವಸ್ಥೆಯನ್ನು ನಮ್ಮ ಪತ್ರಿಕಾ ಮಾಧ್ಯಮದವರು ಮಾಡ್ತಾರೆ. ಯು ಸೀ ದ ಡಿಫರೆನ್ಸ್. ನನಗೆ ಆಶ್ಚರ್ಯ ಆಗುತ್ತೆ, ರಜೆಗೆ ಚಪ್ಪಾಳೆ ತಟ್ತಾ ಇದ್ದೀರೋ ಅಥವಾ ನಮ್ಮ ಪತ್ರಿಕಾ ಮಾಧ್ಯಮದವರ ಈ ಒಳ್ಳೆಯ ಕೆಲಸಕ್ಕೆ ಚಪ್ಪಾಳೆ ತಟ್ತಾ ಇದ್ದೀರೋ ಅನ್ನೋದು ಸಂದೇಹ ಬರ್ತಾ ಇದೆ. ನಿಮ್ಮ ಚಪ್ಪಾಳೆ ಇಂಥ ವರದಿಗಾರರಿಗೆ ಇರಬೇಕು ಮಕ್ಕಳೇ. ಸಮಾಜ ಸೇವೆ ಅನ್ನುವಂಥದ್ದು ರೂಮ್ ಒಳಗೆ ಕೂತ್ಕೊಂಡು ಮಾಡುವಂತದ್ದು ಮಾತ್ರ ಅಲ್ಲ. ಅವರನ್ನೆಲ್ಲ ನೀವು ನೋಡಬಹುದು. ಪತ್ರಿಕಾ ವರದಿಗಾರರು ಅಥವಾ ಪತ್ರಿಕಾ ಮಾಧ್ಯಮದವರು ಯಾರು ಕೋಟ್ಯಾಧೀಶರಾಗಿ ನನಗೆ ಕಾಣ್ತಾ ಇಲ್ಲ. ಬಹಳಷ್ಟು ದೊಡ್ಡ ದೊಡ್ಡ ಪತ್ರಿಕೆಯ ವರದಿಗಾರರು ಸಹ ನಾನು ನೋಡ್ತಾ ಇದ್ದೆ. ಆದ್ರೆ ಅವರು ಹೃದಯ ಶ್ರೀಮಂತರು ಅನ್ನುವುದನ್ನು ಖಂಡಿತ ನಾನು ಒಪ್ಕೊಳ್ಬೇಕು. ಅವರಲ್ಲಿ ಯಾವ ನಿಷ್ಠೂರವಾದಂತಹ ಸತ್ಯ ಶೋಧನೆ ಮಾಡಿ ವರದಿ ಮಾಡುವಂತ ಯಾವುದೇ ಪತ್ರಕರ್ತ ಇರಬಹುದು, ಅವರಲ್ಲಿ ಹೃದಯ ಶ್ರೀಮಂತಿಕೆ ಇರ್ತದೆ. ಅವರು ಯಾವುದೇ ಪಕ್ಷಕ್ಕಾಗಲಿ, ಯಾವುದೇ ಸಂಸ್ಥೆಗಾಗಲಿ, ಯಾವುದೇ ವ್ಯಕ್ತಿಗಾಗಲಿ, ಯಾವುದೇ ಊರಿಗಾಗಲಿ ಅವರು ಸಂಬಂಧಪಟ್ಟವರಲ್ಲ. ಅವರು ನಿಷ್ಠೂರವಾಗಿ ಸತ್ಯ ವಿಷಯವನ್ನ ಮುಜುಗರ ಇಲ್ಲದೆ ನಿಷ್ಠೂರವಾದಿಗಳಾಗಿ ನಮಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಅವರು ಮಾಡ್ತಾರೆ. ಈಗ ಅಂಕೋಲೆ ಶಿರೂರಿನಲ್ಲಿ ನೀವು ನೋಡಿರ್ಬೋದು, ಸಾಧಾರಣ 80-90 ಮೀಟರ್ ದೂರ ಇದೆ ಆ ದೊಡ್ಡ ಜನರದ್ದು. ಅದನ್ನ ಕ್ಷಣಾರ್ಧದಲ್ಲಿ ಒಂದು 10-12 ನಿಮಿಷದೊಳಗೆ ಇಡೀ ಕರ್ನಾಟಕಕ್ಕೆ ಅದನ್ನು ತಲುಪಿಸಿದ್ದಾರೆ. ವಿಧಾನಸಭೆಯಲ್ಲೂ ಸಹ ಅದರ ಬಗ್ಗೆ ಡಿಸ್ಕಷನ್ ಆಗಿದೆ. ಸೊ ಇದು ನಮ್ಮ ಸಮಾಜ ಸೇವೆಯ ಒಂದು ಮುಖ. ಅದಕ್ಕೋಸ್ಕರ ಖಂಡಿತ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದು ಬದುಕಬೇಕಾದ್ರೆ ಇಂದಿನ ಈ IT, ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯುಗದಲ್ಲಿ ಈ ಬದುಕುವಂತ ಈ ಪತ್ರಿಕಾ ರಂಗ ಸ್ವಲ್ಪ ಸುಲಭವಾಗಿ ಕಾಣ್ತಾ ಇದೆ ಅಂತ ನನ್ನ ಅನಿಸಿಕೆ. ಬಹಳ ಸುಲಭ ಆಗ್ತಾ ಇದೆ ವೇಗವಾಗಿ ತಲುಪಿಸುವಲ್ಲಿ ಹಾಗೂ ಬೇಗ ಅದನ್ನ ಬರೆಯುವುದರಲ್ಲಿ. ಮತ್ತೊಂದು ನಾನು ಕಂಡಂತಹ ಪತ್ರಿಕಾ ವರದಿಗಾರರ ಸಾಮರ್ಥ್ಯ ಅಂತ ಕೇಳಿದ್ರೆ ರಿಪೋರ್ಟಿಂಗ್ ಸಿಸ್ಟಮ್. ಇವತ್ತಿಗೂ PhD ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಅಥವಾ ಡಬಲ್ ಡಾಕ್ಟರೇಟ್ ತಗೊಂಡಿರ್ಬೋದು, ಒಂದು ವರದಿಯನ್ನ ಮಾಡಲಿಕ್ಕೆ ನಾನು ಕಾಣದಂತ ಪರಿಸ್ಥಿತಿಯಲ್ಲಿ ನಾನು ಪ್ರಿನ್ಸಿಪಾಲ್ ಆಗಿ ನೋಡ್ತಾ ಇದ್ದೇನೆ. ಒಂದು ಪೇಜ್ ಅನ್ನ ಬರೀಲಿಕ್ಕೆ ಕೊಟ್ಟರೆ ಡಬಲ್ ಡಾಕ್ಟರೇಟ್ ಪಡೆದಂತಹ ವ್ಯಕ್ತಿಗೆ ಅದನ್ನು ಚಂದವಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರು ಯಾರು ಡಾಕ್ಟರೇಟ್ ಪಡೆದುಕೊಂಡವರಾಗಿ ನಮಗೆ ಕಾಣ್ತಾ ಇಲ್ಲ. ಆದ್ರೆ ಇವರ ಬರವಣಿಗೆ ಚಂದ, ಆ ಬರವಣಿಗೆ ಅಂದ ಖಂಡಿತ ನಾವು ತಲೆಬಾಗಬೇಕು. ಆ ವರದಿಯನ್ನ ಯಾವುದೇ ತಪ್ಪಿಲ್ಲದೆ ಆ ಫ್ಲೋ ಆಫ್ ರೈಟಿಂಗ್ ಇಟ್ಸ್ ಎ ಸ್ಕಿಲ್. ಇಟ್ ಈಸ್ ವೆರಿ ರೇರ್ ಸ್ಕಿಲ್. ಇಟ್ ಈಸ್ instantly available in the reporter of the media and press. ನನಗೆ ಬಹಳ ಅಚ್ಚುಮೆಚ್ಚಿನ ವಿಷಯ ಈ ವರದಿಗಾರರ ಮೇಲೆ ಯಾಕೆ ನನಗೆ ಒಂದು ಗೌರವ ಅಂದ್ರೆ ಅವರ ವರದಿ ಮಾಡುವ ರೀತಿ. ಇಷ್ಟೇ ಒಂದು ಪೇಜ್ ಅನ್ನು ಬೇಕಾದ್ರೆ ಅರ್ಧ ಪೇಜಿಗೆ ಇಳಿಸ್ತಾರೆ, ಅರ್ಧ ಪೇಜ್ ಅನ್ನು ಬೇಕಾದ್ರೆ 1/4 ಪೇಜಿಗೆ ಇಳಿಸ್ತಾರೆ, 1/4 ಪೇಜ್ ವರದಿಯನ್ನು ಬೇಕಾದ್ರೆ 2 ಪೇಜಿಗೆ ತಗೊಂಡು ಹೋಗುವಂತ ಸಾಮರ್ಥ್ಯ
ಅದು ಇರುವುದಿದ್ರೆ ಅದು ವರದಿಗಾರಿಕೆ. ಅದು ಶಾರ್ಟ್ ಪೀರಿಯಡ್, ಅದಕ್ಕೊಂದು 15 ದಿವಸ 20 ದಿವಸ ಕೊಟ್ಟರೆ ಯಾರು ಮಾಡ್ತಾರೆ. 10-15 ನಿಮಿಷದಲ್ಲಿ ಅದನ್ನು ಚಂದ ಬರೆದು ಅದನ್ನ ಮೀಡಿಯಾಕ್ಕೆ ಕಳಿಸಿಕೊಡ್ತಾರೆ. ಸೊ ಇಂಥ ಸ್ಕಿಲ್ ಇದನ್ನ ನೀವು ಕಲಿಬೇಕು ಮಕ್ಕಳು. ಯಾಕೆ ಹೇಳ್ತೇನೆ ಅಂದ್ರೆ ನಿಮ್ಗೆ ಎಸೆ ಬರ್ತದೆ, ಒಂದು ಪ್ರಶ್ನೆಗೆ ಉತ್ತರ ಬರ್ತದೆ, ನೀವು ಒದ್ದಾಡೋದು ನೋಡಿದ್ರೆ ಬಾಯ್ಪಾಠ ಮಾಡಿಕೊಂಡು ಅದನ್ನ ಬಿಟ್ಟು ನೀವು ಪತ್ರಿಕೆಯನ್ನು ಓದಬೇಕು. ತೊಡಿತಾನವ್ರು ಹೇಳಿದ್ರು, ಯಾರೆಲ್ಲ ಪತ್ರಿಕೆಯನ್ನು ಓದ್ತಾರೆ, ಈ ಬರವಣಿಗೆಯ ಚಂದ, ಈ ಬರವಣಿಗೆಯ ಅಂಧ, ಇದನ್ನು ಬರೆಯುವ ಶೈಲಿ ಯಾಕೆ ಇಂದಿನ ವಿದ್ಯಾರ್ಥಿಗಳು ಕಳ್ಕೊಳ್ತಾ ಇದ್ದಾರೆ ಅಂದ್ರೆ ಓದುವ ಹ್ಯಾಬಿಟ್ ಇಲ್ಲ. ನೀವು ಒಂದು 5 ನಿಮಿಷ ಒಂದು ಯಾವುದಾದ್ರೂ ಒಂದು ಪತ್ರಿಕೆಯನ್ನ ನೋಡಿ. ಈ ಉದಾಹರಣೆಗೆ ಅಂಕೋಲದಲ್ಲಾದಂತಹ ಆ ಶಿರೂರು ಪ್ರದೇಶದಲ್ಲಿ ಗುಡ್ಡ ಜರಿತ ಅಥವಾ ಮಲ್ಪೆಯಲ್ಲಾದಂತಹ ಪ್ರವಾಹ ಇರ್ಬೋದು, ಯಾವುದನ್ನ ನೋಡಿ ಎಷ್ಟು ಚಂದವಾಗಿ ಬರೆದಿದ್ದಾರೆ ನೋಡಿ. ನಿಮಗೆ ಬರಲಿಕ್ಕೆ ಸಾಮರ್ಥ್ಯ ಇದೆಯಾ ನೋಡಿ. ನಿಮಗೆ ಯಾವಾಗ ಈ ಬರವಣಿಗೆಯ ಸಾಮರ್ಥ್ಯ ನಿಮ್ಮಲ್ಲಿ ಬರ್ತದೋ ನೀವು ಚಂದವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಬಹುದು. ಅದು ಇಕನಾಮಿಕ್ಸ್ ಇರ್ಬೋದು, ಬಿಸಿನೆಸ್ ಸ್ಟಡೀಸ್ ಇರ್ಬೋದು, ಅಕೌಂಟೆನ್ಸಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ಸ್ ಇರ್ಬೋದು. ನಿಮಗೆ ಬರವಣಿಗೆಯ ಸಾಮರ್ಥ್ಯ ಕುಂದಿ ಹೋಗಿದೆ ಮಕ್ಕಳು. ಆದ್ರಿಂದ ಆ ಬರವಣಿಗೆಯನ್ನ ಹೇಗೆ ಬರಿಬೇಕು ಅನ್ನೋದನ್ನ ನೀವು ಕಲಿತರೆ ಖಂಡಿತ ಯಾವ ಸಬ್ಜೆಕ್ಟ್ಸ್ ಅನ್ನು ಓದಿ ನೀವು ಬರೆಯಬಹುದು. ಅದು ನೀವು ಕಲಿಬೇಕಾದ್ರೆ ಈ ಪತ್ರಿಕಾ ಮಾಧ್ಯಮದವರು ನೀಡುವಂತಹ ವರದಿಯನ್ನು ಒಮ್ಮೆ ಓದಬೇಕು. ಅದು 5 ದಿವಸ ಆದರೂ ತೊಂದರೆ ಇಲ್ಲ. ಉದಯವಾಣಿ, ಡಿಜಿಟಲ್ ಉದಯವಾಣಿ ಬರ್ತದೆ, ಡಿಜಿಟಲ್ ವಿಜಯ ಕರ್ನಾಟಕ ಬರ್ತದೆ, ಅದನ್ನು ಓದಿ. ನಿಮ್ಮ ಮೊಬೈಲ್ ನೀವು ಅಡಿಕ್ಟೆಡ್, ಐ ನೋ ದಟ್, ಅಡಿಕ್ಟೆಡ್ ಆದ್ರೂ ತೊಂದರೆ ಇಲ್ಲ. ನೀವು ಫಿಸಿಕಲ್ ಪೇಪರ್ ನೋಡ್ಬೇಕಂತಿಲ್ಲ, ವರ್ಚುವಲ್ ಪೇಪರ್ ಆಲ್ಸೋ ಯು ಕ್ಯಾನ್ ಸೀ ದಟ್. ಬಟ್ ಓದುವಂತ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳೇ. ಆದ್ರೆ ನಾವು ಇದೆಲ್ಲ ಹೇಳುವಾಗ ನಾವೆಲ್ಲ ಪತ್ರಿಕಾ ಮಾಧ್ಯಮದವರು ದೇಶವನ್ನು ಕಾಯ್ತಾರೆ ಅಂತೆಲ್ಲ ಕರೆಕ್ಟ್. ಅದರಿಂದಲೂ ನೆಗೆಟಿವ್ಸ್ ಬರೆಯುವವರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಪತ್ರಿಕಾ ವರದಿ, ಪತ್ರಿಕಾ ಮಾಧ್ಯಮ, ಪತ್ರಿಕೆ ಅನ್ನುವಂಥದ್ದು ನೀರಿದ್ದಾಗೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಪತ್ರಿಕೆ, ಪತ್ರಿಕಾ ವರದಿ, ಪತ್ರಿಕಾ ವರದಿಗಳು ನೀರಿದ್ದ ಹಾಗೆ. ಅದು ಜಾಸ್ತಿ ಆದ್ರೆ ಅಂದ್ರೆ ಅವರು ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ನೀವು ನೀರನ್ನ ಹದವಾಗಿ ಅದನ್ನ ಉಪಯೋಗ ಮಾಡಿದ್ರೆ ಇಸ್ ಎ ಡ್ರಿಂಕಿಂಗ್ ವಾಟರ್, ಇಟ್ ಈಸ್ ಎ ಜಲ, ಜೀವಜಲ. ಹಾಗೆ ಅದನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಅದೇ ಅಧಿಕ ಆದ್ರೆ ಏನ್ ಈ ವಾರದಲ್ಲಿ, ಹಿಂದಿನ ವಾರದಲ್ಲಿ ನಡೀತಾ ಇದೆ, ಇಟ್ ಈಸ್ ಎ ಫ್ಲಡ್. ಆದ್ರಿಂದ ಈ ಪತ್ರಿಕಾ ಮಾಧ್ಯಮದವರಿಂದ ದೇ ಕ್ಯಾನ್ ಕನ್ಸ್ಟ್ರಕ್ಟ್ ದ ಸೊಸೈಟಿ ಆರ್ ದೇ ಕ್ಯಾನ್ ಡಿಸ್ಟ್ರಕ್ಟ್ ದ ಸೊಸೈಟಿ. ಒಂದು ವರದಿ, ಒಳ್ಳೆಯ ವರದಿ, ಖಲೀಲ್ ರವರು ತಮ್ಮ ಜೀವನಾನುಭವದಲ್ಲಿ ಹೇಳಿದರು, ಆ ಒಂದು ವರದಿ ಇಡೀ ಒಂದು ಸಮಾಜವನ್ನ ಕಣ್ತೆರೆಸಿ, ಎಷ್ಟೋ ದಾನಿಗಳು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಬಂದರು, ಒಂದು ಕುಟುಂಬವನ್ನ ಎತ್ತಿ ಹಿಡಿದರು. ಪೊಲೀಸ್ ಸೂಪರಿಂಟೆಂಡೆಂಟ್ ಉಡುಪಿ ಜಿಲ್ಲೆಯವರು ಅವರಿಗೆ ಕಾಲ್ ಮಾಡಿದರು, ಎಲ್ಲರ ಕಣ್ಣನ್ನ ತೆರೆಸಿ. ಅದೇ ಒಂದು ಕೆಟ್ಟ ವರದಿ ಇಡೀ ದೇಶವನ್ನು ಸುಡುವ ವರದಿಯನ್ನು ತಯಾರು ಮಾಡಬಹುದು. ಇಡೀ ಜಾತಿ ಮಧ್ಯೆ ಸಾಮರಸ್ಯವನ್ನು ಕದಡುವಂತ ವರದಿಯನ್ನು ಒಬ್ಬ ವರದಿಗಾರ ಮಾಡಬಹುದು. ಆದ್ರಿಂದ ದಿಸ್ ಈಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ಇದೆ. ಆದ್ರಿಂದ ಎಲ್ಲಿ ಪತ್ರಕರ್ತರು ತಮ್ಮ ಬಾಧ್ಯತೆಗಳನ್ನ, ತಮ್ಮ ಕರ್ತವ್ಯಗಳನ್ನ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಖಂಡಿತ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ದುಡಿತಾರೆ, ಅಲ್ಲಿ ಒಂದು ಸ್ವಸ್ಥ ಮನಸ್ಸಿನ ಸಮಾಜ ಇರ್ತದೆ. ಕೆಲವು ಕಿಡಿಗೇಡಿಗಳು ಈಗ ನೋಡಬಹುದು ಸೋಷಿಯಲ್ ಮೀಡಿಯಾ. ನಾನು ಅದಕ್ಕೆ ಹೇಳಿದೆ, ಪತ್ರಿಕೆಯಲ್ಲಿ ಬರುವಂತದ್ದು 100ಕ್ಕೆ 100 ಸತ್ಯ. ಯಾಕಂದ್ರೆ 100% ನಥಿಂಗ್ ಇಸ್ ದೇರ್, ಬಟ್ 99.9999 ಸತ್ಯ. ಟಿವಿ 99% ಸತ್ಯ. ಅದೇ ಸೋಷಿಯಲ್ ಮೀಡಿಯಾ ಎಷ್ಟು ಸತ್ಯ ಗೊತ್ತಿಲ್ಲ, ಎಷ್ಟು ಸುಳ್ಳು ಗೊತ್ತಿಲ್ಲ. ಸುಳ್ಳು ಅಂತ ಹೇಳಲಿಕ್ಕೂ ಬರುವುದಿಲ್ಲ, ಸತ್ಯ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಆದ್ರಿಂದ ಆ ವರದಿ ಅನ್ನೋದು ಬಹಳ ಮುಖ್ಯ. ಸೊ ಅವರಿಗೆ ಎಲ್ಲಿ ವರದಿಗಾರರು ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಮಾನವೀಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಸ್ವಸ್ಥ ಸಮಾಜ ಇರ್ತದೆ, ಅಲ್ಲಿ ಒಳ್ಳೆಯ ವರದಿಗಳು ಬರ್ತದೆ. ಆದ್ರಿಂದ ಆ ಸಮಾಜವನ್ನ ಕದಡುವಂತಹ ಸಾಮರ್ಥ್ಯ ಇರುವುದು ಪತ್ರಕರ್ತರಿಗೆ, ಸಮಾಜವನ್ನ ಬೆಳೆಸುವಂತ, ತಿದ್ದುವಂತ ಕೆಲಸವನ್ನ ಮಾಡುವಂತ ಪತ್ರಕರ್ತರು. ನಾವೆಲ್ಲ ನೋಡಬಹುದು ರಾಜಕೀಯ ವ್ಯಕ್ತಿಗಳು ಮಾಡುವ ಅವಾಂತರಗಳನ್ನ ಅಥವಾ ಸಮಾಜದಲ್ಲಿ ಆಗುವಂತ ಕೆಟ್ಟ ಕಾರ್ಯಕ್ರಮಗಳನ್ನ ಎಲ್ರಿಗೂ ಮುಟ್ಟಿಸುವುದು ಯಾರ ಕೈ? ಪತ್ರಕರ್ತರು. ಅದರಿಂದ ಅವರಿಗೆ ಗೌರವವನ್ನು ನಾವು ಸಲ್ಲಿಸಲೇಬೇಕು. ನಾವು ಸೇಫ್ ಅಂಡ್ ಸೆಕ್ಯೂರ್ ಇಂದು ನಾವು ಸಮಾಜದಲ್ಲಿ ಇದ್ದೇವೆ ಅಂದ್ರೆ ಬಡವರ ಧ್ವನಿಯಾಗಿ ಯಾರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾಡ್ತಾ ಇರುವುದು ಸ್ವಲ್ಪ ಮಟ್ಟಿಗೆ ಕೇಳಿದ್ರೆ ನಮ್ಮ ಪತ್ರಕರ್ತರು. ಆದ್ರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ಯಾವತ್ತು
ಅದು ಇಂಡೈರೆಕ್ಟ್ ಬೆನಿಫಿಟ್ ಟು ದ ಸೊಸೈಟಿ ಆರ್ ದ ನೇಷನ್ ಆರ್ ಆಲ್ ಆಫ್ ಅಸ್. ಅದಕ್ಕೆ ಪತ್ರಕರ್ತರ ಸೇವೆಯನ್ನು ನಾವು ಯಾವತ್ತೂ ಗೌರವದಿಂದ ಮನಸ್ಸಿನ ಅಂತರಾಳದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಅವರಿಗೆ ನಾವು ಯಾವತ್ತೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು, ಬೇಕಾದಿರ್ಬೋದು, ಇಮಿಡಿಯೇಟ್ ಇಡೀ ಸಮಾಜವನ್ನ, ಇಡೀ ಭೂಮಂಡಲವನ್ನ ಈಗ ಆವರಿಸಬಹುದು. ಬಿಕಾಸ್ ಆಫ್ ಐಟಿ ಟೆಕ್ನಾಲಜಿ ಅಷ್ಟು ಪವರ್ಫುಲ್ ಏರಿಯಾ. ಈಗ ಏನಾದ್ರೂ ಇದ್ರೆ ಅದು ಪತ್ರಿಕಾ ಮಾಧ್ಯಮ. ಅದರಿಂದ ಒಳ್ಳೊಳ್ಳೆಯ ಪತ್ರಕರ್ತರು ನಮ್ಮ ಪರಿಸರದಲ್ಲೇ ಇದ್ದಾರೆ. ಸಮಾಜದ ಅಂಕು ಡೊಂಗುಗಳನ್ನು ತಿದ್ದುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಯಾವತ್ತು ನಮ್ಮ ಕ್ರೈಸ್ಟ್ ಕಿಂಗ್ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ವರದಿಯನ್ನ ಅವರವರ ಪತ್ರಿಕೆಗಳಲ್ಲಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರ ಏನು ಸಮಾಜ ಸೇವೆ ಇದೆ, ಪತ್ರಕರ್ತರು ಮಾಡುವಂತ ಸಮಾಜ ಸೇವೆ, ಅದು ಇನ್ನೂ ಹೆಚ್ಚಿನ ಸಮಾಜ ಬಾಂಧವರಿಗೆ ಸಹಕಾರಿಯಾಗಿ ಕಾರ್ಕಳದಲ್ಲಿ ಆಗುವಂತಹ ಒಳ್ಳೊಳ್ಳೆ ಕೆಲಸಗಳನ್ನ ಸಮಾಜಕ್ಕೆ ತಲುಪಿಸಿ, ಹಾಗೆ ಎಲ್ಲೆಲ್ಲಿ ಸಮಾಜವನ್ನು ತಿದ್ದುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಅಲ್ಲಿ ಎಲ್ಲ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಅವ್ರ ಮುಂದೆಯೂ ನಿರಂತರವಾಗಿ ಅದನ್ನು ಮಾಡುವಂತ ಶಕ್ತಿ ಹಾಗೂ ಧೈರ್ಯ ಅವರಿಗೆ ಭಗವಂತ ನೀತಿ ಅಂತ ಹೇಳಿ ಮತ್ತೊಮ್ಮೆ ಈ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗೆ ಆಗಮಿಸಿದಂತೆ ಎಲ್ಲ ನನ್ನ ಪತ್ರಕರ್ತರ ಮಿತ್ರರಿಗೆ ಚಿರವಾಗಿ ವಂದಿಸಿ, ಜೊತೆಗೆ ನಮ್ಮ ಇಂದಿನ ಸನ್ಮಾನ ಕಾರ್ಯಕ್ರಮವನ್ನ ಸ್ವೀಕರಿಸಿದಂತ ಸಜ್ಜನರಾದಂತ ಮೊಹಮ್ಮದ್ ಕಲೀದ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹಾಗೂ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಪತ್ರಕರ್ತರ ಬಗ್ಗೆ ಅಭಿಮಾನ ಪೂರ್ವಕವಾದ ತಮ್ಮ ಮಾತುಗಳಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ದಿವಸದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉದ್ಘಾಟನೆಯನ್ನ ನೆರವೇರಿಸಿದಂತ ಶ್ರೀಯುತ ರಾಧಾಕೃಷ್ಣ ತೋಳಿಕನಸರ್ ಅವರಿಗೆ ನಮ್ಮ ಸಂಸ್ಥೆಯ ಪ್ರೀತಿಯ ಗೌರವದ ದ್ಯೋತಕವಾಗಿ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ.